ಇವಾಗ ಕೆಲವೇ ಕ್ಷಣಗಳಲ್ಲಿ ಕ್ವಿಜ್ ಸ್ಟಾರ್ಟ್ ಆಗುತ್ತೆ. ಸೊ ಯಾರ್ಯಾರು ಟೀಮ್ಗಳು ಬಂದಿದ್ದೀರೋ ಅವರು ರೆಡಿಯಾಗಿ. ಋತಿಕ್ HR ಇದ್ದೀರಾ ಇಲ್ಲಿ? ಋತಿಕ್, ನಾನು ಒಂದು ಕವನ ಹೇಳಬೇಕು ಅಂತ ತುಂಬ ಆಸೆಯಿಂದ ಕೇಳ್ಕೊಂಡಿದ್ರು, ಹಂಗಾಗಿ ಅವ್ರಿಗೆ ಒಂದು ಅವಕಾಶವನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಹಲೋ, ಎಲ್ಲರಿಗೂ ನಮಸ್ಕಾರ. ನಾನು ಈ ಉತ್ಸವದ ಕುರಿತಾಗಿ, ಈ ಸಮಾರಂಭದ ಕುರಿತಾಗಿ ಒಂದೆರಡು ಸಾಲುಗಳನ್ನು ವಿವರಿಸ ಬಯಸ್ತೇನೆ. ಉತ್ಸವ ಮಹೋತ್ಸವ ದಶಮಾನೋತ್ಸವ ನಡೆಯುತ್ತಿದೆ. ಉತ್ಸವ ಮಹೋತ್ಸವ ದಶಮಾನೋತ್ಸವ ನಡೆಯುತ್ತಿದೆ. ಕನ್ನಡ ತಂತ್ರಾಂಶದ ದಶಮಾನೋತ್ಸವ ನಡೆಯುತ್ತಿದೆ. ಕನ್ನಡ ತಂತ್ರಾಂಶದ ದಶಮಾನೋತ್ಸವ ನಡೆಯುತ್ತಿದೆ. ನೂರಾರು ಮಂದಿಗಳನ್ನೊಳಗೊಂಡ ಅಮೋಘ ಉತ್ಸವ, ಗಣ್ಯರು ಉದ್ಘಾಟಿಸಿದ ಮೆರಗಿನ ಉತ್ಸವ. ನೂರಾರು ಮಂದಿಗಳನ್ನೊಳಗೊಂಡ ಅಮೋಘ ಉತ್ಸವ, ಗಣ್ಯರು ಉದ್ಘಾಟಿಸಿದ ಮೆರಗಿನ ಉತ್ಸವ. ಸಡಗರ ಸಂಭ್ರಮದೋಳ್ ತುಂಬಿಹ ಮಹಾ ಉತ್ಸವ. ಇದು ಅಂಧ ಸಮುದಾಯದ ಒಂದು ಅಪರೂಪದ ಉತ್ಸವ. ಸಡಗರ ಸಂಭ್ರಮದೋಳ್ ತುಂಬಿಹ ಮಹಾ ಉತ್ಸವ. ಇದು ಅಂಧ ಸಮುದಾಯದ ಒಂದು ಅಪರೂಪದ ಉತ್ಸವ. ನಮ್ಮೆಲ್ಲರ ಮನದೊಳು ಉತ್ಸಾಹ ತುಂಬಿದ ಸಂತಸದ ಉತ್ಸವ. ಸವಿ ಸವಿ ನೆನಪುಗಳ ಪಟ್ಟಿಗೆ ಸೇರುವ ಅದ್ಭುತ ಉತ್ಸವ. ನಮ್ಮೆಲ್ಲರ ಮನದೊಳು ಉತ್ಸಾಹ ತುಂಬಿದ ಸಂತಸದ ಉತ್ಸವ. ಸವಿ ಸವಿ ನೆನಪುಗಳ ಪಟ್ಟಿಗೆ ಸೇರುವ ಅದ್ಭುತ ಉತ್ಸವ. ಥ್ಯಾಂಕ್ ಯು. ಏನು ಭೋಜನ ಮಾಡಿದ್ವಿ. ಇದು ಕಾಮಾಕ್ಷಿ ಕೇಟ್ರಿಂಗ್ ಅವ್ರ ಕಡೆಯಿಂದ ವ್ಯವಸ್ಥೆ ಆಗಿತ್ತು. ಈಗ ಕಾಮಾಕ್ಷಿ ಕೇಟ್ರಿಂಗ್ ಕಡೆಯಿಂದ ಬಂದಿರತಕ್ಕಂಥ ಆದರ್ಶ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಸ್ನೇಹಿತರೆ, ಊಟ ಎಲ್ಲ ಚೆನ್ನಾಗಿತ್ತಾ? ದಯವಿಟ್ಟು ಆದರ್ಶ್ ಅವರು ವೇದಿಕೆ ಮೇಲೆ ಬರಬೇಕು. ಒಂದು ನೆನಪಿನ ಕಾಣಿಕೆಯನ್ನು ನೀಡ್ತಾ ಇದ್ದೀವಿ. ಚನ್ನಕುಮಾರ್ SH, ಮುರಳಿ ಕಾವಾಡಿ. ನಮ್ಮ ಟೀಮ್ ಹೆಸರು ಜಾಯ್ಫುಲ್ ಜಾಯಿಂಟ್ಸ್, ಜಾಯ್ಫುಲ್ ಜಮ್ಸ್. ಟೀಮ್ ಪಾರ್ಟಿಸಿಪೆಂಟ್ ನೇಮ್ಸು ಆಶಾ ಶಿವರಾಜ್, ಕವಿತಾ R, ಹರೀಶ್ ಸರು, ನಾಗಭೂಷಣ T, ದೇವೆ. ನಾಲ್ಕು ಜನ ಒಂದೊಂದು ಟೀಮ್ ಮಾಡಿ.
ಇವಾಗ ನಾವ್ ಎಲ್ರದ್ದು ಟೀಮ್ ನೇಮ್ ಹೇಳ್ತೀನಿ, ಎಲ್ಲರೂ ಸೈಲೆಂಟ್ ಆಗಿ ಕೇಳಿಸ್ಕೊಳ್ಳಿ. ಟೀಮ್ 1 ಆಲ್ ರೈಟ್ ಮುಂದಕ್ಕೆ ಹೋಗೋಣ. ಟೀಮ್ 2 ವಿಷ್ಣು ಸೇನಾ. ಟೀಮ್ 3 ಹೌದಾ, ಅವ್ರವ್ರದ್ದು ಪ್ಲೇಯರ್ಸ್ ಹೆಸರು ಹೇಳಿ. ಟೀಮ್ 1 ಆಲ್ ರೈಟ್ ಮುಂದಕ್ಕೆ ಹೋಗೋಣ. ಟೀಮ್ ಮೆಂಬರ್ಸ್ ರವಿ ಕಿರಣ್, ಶರತ್, ರಂಗನಾಥ್, ಹೇಮಂತ್. ಅಷ್ಟೇ Okay. ಕರೆಕ್ಟ್ ಆಗಿದೆಯಾ? ಓಕೆ ಟೀಮ್ 2 ವಿಷ್ಣು ಸೇನಾ. ಮೆಂಬರ್ಸ್ ಹರ್ಷ, ಅನ್ನಪೂರ್ಣ, ರಮೇಶ್, ವೀರೇಶ್. ಓಕೆ ಟೀಮ್ 3 ಪ್ಲೇ ಸೇಫ್ಲಿ. ಸಂಜಯ್, ಅಪೂರ್ವ, ರಾಕೇಶ್, ವಿನಯ್. ಓಕೆ ಟೀಮ್ 4 ದಾರಾ ಬೇಂದ್ರೆ, ಪ್ರಜ್ವಲ್, ಚನ್ನಕುಮಾರ್, ಲೋಕೇಶ್, ಸಂತೋಷ್. ಓಕೆ ಟೀಮ್ 5 ಸುಭಾಷ್ ಚಂದ್ರ ಬೋಸ್, ಮುರಳಿ, ಪ್ರವೀಣ್ ಜಾಧವ್, ವೇಣು, ಯಲ್ಲಪ್ಪ. ಓಕೆ ಟೀಮ್ 6 ಜಾಯ್ಫುಲ್ ಜೆಮ್ಸ್, ಆಶಾ ಶಿವರಾಜ್, ಪ್ರೇಮ, ಕವಿತಾ, ಹರೀಶ್. ಓಕೆ ಟೀಮ್ 7 ಕನ್ನಡ ದೀಪ, ನಾಗಭೂಷಣ, ದೇವೇಂದ್ರ, ದಿಲೀಪ್, ಬಸವರಾಜು. ಓಕೆ ಟೀಮ್ 8 ಕುವೆಂಪು, ಅಂಬಿಕಾ, ಸೋಮಶೇಖರ್, ಮದನ್ ಕುಮಾರ್, ಮಾನಪ್ಪ. ಓಕೆ ಟೀಮ್ 9 ಪುಟ್ಟರಾಜು ಗವೈ ಟೀಮ್, ಪ್ರಸನ್ನ, ರಮೇಶ್, ವೀರೇಶ್, ಸುದರ್ಶನ್. ಓಕೆ ಟೀಮ್ 10 4 ಸ್ಟಾರ್ಸ್, ಕೌಶಲ್ಯ, ಅಕ್ಷತಾ, ಶಿವಪುತ್ರ, ಬಸವರಾಜ್. ಓಕೆ ಥ್ಯಾಂಕ್ ಯು ಮೇಡಮ್. ಓಕೆ ಸ್ನೇಹಿತರೆ, ಶುರು ಮಾಡೋಣ. ಎಲ್ಲ ರೆಡಿ ಇದ್ದೀರಾ? ಓಕೆ, ಫಸ್ಟ್ ರೌಂಡ್ ಸ್ಟಾರ್ಟ್ ಆಗುತ್ತೆ. ಈ ರೌಂಡನ್ನ ಕಾವ್ಯ ಅವ್ರು ನಡೆಸ್ಕೊಡ್ತಾರೆ. ಈ ರೌಂಡ್ ಬಗ್ಗೆ ಪೂರ್ತಿ ಮಾಹಿತಿ ಅವರೇ ಕೊಡ್ತಾರೆ. ಓಕೆ, ಎಲ್ಲರೂ ದಯವಿಟ್ಟು ಸೈಲೆಂಟ್ ಆಗಿರಿ, ಯಾರು ಮತ್ತೆ ಡಿಸ್ಟರ್ಬ್ ಮಾಡಬೇಡಿ, ಟೀಮ್ಗಳು ಡಿಸ್ಟರ್ಬ್ ಮಾಡಬೇಡಿ, ಆಡಿಯನ್ಸು ಆರಾಮಾಗಿ ಎಂಜಾಯ್ ಮಾಡಿ. ಓಕೆ, ಓವರ್ ಟು ಕಾವ್ಯ. ಹಲೋ ಆಲ್, ಸೈಲೆನ್ಸ್ ಪ್ಲೀಸ್. ಸೈಲೆಂಟ್ ಆಗಿರಿ ದಯವಿಟ್ಟು. ಓಕೆ, ಕ್ವಿಜ್ ಕ್ವಶನ್ಸ್ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ವಾಲಂಟಿಯರ್ಸ್ ಯಾರಾದರೂ ಪಾಯಿಂಟ್ಸ್ ಟೇಬಲ್ ನೋಟ್ ಮಾಡ್ಕೊಳ್ಳಿ. ಯಾರು ನೋಟ್ ಮಾಡ್ಕೊತಿದ್ದೀರಾ ಅಂತ ಹೇಳ್ಬೋದಾ? ಪಾಯಿಂಟ್ಸ್ ಟೇಬಲ್ ಯಾರಾದರೂ ವಾಲಂಟಿಯರ್ಸ್ ಯಾರ ಹತ್ರ ಇದೆ? ನೀವು ಪಾಯಿಂಟ್ಸ್ ನೋಟ್ ಮಾಡ್ಕೊಳ್ಳಿ. ಕ್ವಿಜ್ ಸ್ಟಾರ್ಟ್ ಆಗ್ತದೆ. ದಯವಿಟ್ಟು ಆಡಿಯನ್ಸ್ ಮೇಂಟೈನ್ ಸೈಲೆನ್ಸ್. ಟೀಮ್ಸ್ಗೆ ಡಿಸ್ಟರ್ಬ್ ಮಾಡಬೇಡಿ, ಎನ್ಕರೇಜ್ಮೆಂಟ್ ಅಷ್ಟೇ ಇರಲಿ. ಸೈಲೆಂಟ್ ಆಗಿ ಕೂತ್ಕೊಳ್ಳಿ, ಯಾರು ಮಧ್ಯೆ ಓಡಾಡಬೇಡಿ. ಓಕೆ, ಸೊ ಈಗ ಆಲ್ರೆಡಿ ಲೇಟ್ ಆಗಿದೆ, ನಾವು ಕ್ವಿಜ್ ಸ್ಟಾರ್ಟ್ ಮಾಡೋಣ. ಮೇಡಮ್ ಫಸ್ಟ್ ಟೀಮ್ ಹೆಸರು. ಸೊ ಎಸ್, ಈಗ ಕ್ವಿಜ್ದು ಫಸ್ಟ್ ರೌಂಡ್ ಏನು ಅಂತ ಹೇಳ್ತೀನಿ. ಸೈಲೆನ್ಸ್ ಪ್ಲೀಸ್. ಆಡಿಯನ್ಸ್ ಸೈಲೆಂಟ್ ಆಗಿರ್ಬೇಕು. ಕ್ವಿಜ್ದು ಫಸ್ಟ್ ರೌಂಡು ಪ್ಯಾರಾಲಿಂಪಿಕ್ಸ್. ಸೊ ಕೇಳಿರ್ತೀರಾ, ಒಲಿಂಪಿಕ್ಸ್ ಥರನೇ. ಸೊ ಈ ಪ್ಯಾರಾಲಿಂಪಿಕ್ಸ್ ಬಗ್ಗೆ ಇರುವಂಥ ಕ್ವಶನ್ಸ್ ಈ ರೌಂಡಲ್ಲಿ. ಇದಕ್ಕೆ ನಿಮಗೆ 10 ಟೀಮ್ಸ್ಗೆ 10 ಕ್ವಶನ್ಸ್ ಇರುತ್ತೆ. ಒಂದು ಕ್ವಶನ್ಗೆ 4 ಆಪ್ಷನ್ಸ್ ಇರುತ್ತೆ. ಆಡಿಯನ್ಸ್ ಯಾರು ಮಾತಾಡಬೇಡಿ. ಸೊ ಆಡಿಯನ್ಸ್ ಯಾರು ಆನ್ಸರ್ ಹೇಳಬೇಡಿ. ಇನ್ ಕೇಸ್ ಯಾರಾದರೂ ಟೀಮ್ ಗೊತ್ತಿಲ್ಲ ಅಂದರೆ ಆಡಿಯನ್ಸ್ ಹತ್ರ ಕೇಳೋಣ, ಬಟ್ ನೀವು ಯಾರು ಹೆಲ್ಪ್ ಮಾಡಬೇಡಿ. ಎಲ್ಲ ಕ್ವಶನ್ಗೂ 4 ಆಪ್ಷನ್ ಇರುತ್ತೆ. ಸೊ ಯು ಹ್ಯಾವ್ ಟು ಚೂಸ್ ದ ರೈಟ್ ಆಪ್ಷನ್. ಆ್ಯಂಡ್ ಒಂದು ಕ್ವಶನ್ ರೈಟ್ ಆನ್ಸರ್ಗೆ 10 ಪಾಯಿಂಟ್ಸ್ ಕೌಂಟ್ ಆಗುತ್ತೆ. 10 ಪಾಯಿಂಟ್ಸ್ ಕೌಂಟ್ ಆಗುತ್ತೆ. ಸೊ ಲೆಟ್ಸ್ ಬಿಗಿನ್. ಪಾಸಿಂಗ್ ಇದೆಯಾ ಅಂತ ಕೇಳ್ತಾ ಇದ್ದಾರೆ. ಪಾಸಿಂಗ್ ಇಲ್ಲ, ಆಪ್ಷನ್ಸ್ ಇರುತ್ತೆ. ಸೊ ಫಸ್ಟ್ ಕ್ವಶನ್, ಟೀಮ್ ಆಲ್ ರೈಟ್ ಮುಂದಕ್ಕೆ ಹೋಗೋಣ. ಓಕೆ, ಫಸ್ಟ್ ಕ್ವಶನ್, ವಾಟ್ ಟೈಪ್ ಆಫ್ ಇಂಪೈರ್ಮೆಂಟ್ ಡಸ್ ದ T11 ಕ್ಲಾಸಿಫಿಕೇಶನ್ ಕವರ್ ಇನ್ ಪ್ಯಾರಾ ಅಥ್ಲೆಟಿಕ್ಸ್? ಅಂದರೆ T11 ಕ್ಲಾಸಿಫಿಕೇಶನಲ್ಲಿ ಯಾವ ಡಿಸೇಬಿಲಿಟಿ, ಯಾವ ಇಂಪೈರ್ಮೆಂಟ್ ಬರುತ್ತೆ ಅಂತ. ನಿಮ್ಮ ಆಪ್ಷನ್ಸ್: ಇಂಟೆಲೆಕ್ಚುಯಲ್ ಇಂಪೈರ್ಮೆಂಟ್, ವಿಜುವಲ್ ಇಂಪೈರ್ಮೆಂಟ್, ಆರ್ಮ್ ಆಂಪ್ಯುಟೇಷನ್ ಮತ್ತು ಹಿಯರಿಂಗ್ ಇಂಪೈರ್ಮೆಂಟ್. ಆಪ್ಷನ್ ಬಿ, ವಿಜುವಲ್ ಇಂಪೈರ್ಮೆಂಟ್. ಓಕೆ, ರೈಟ್ ಆನ್ಸರ್. ರೈಟ್ ಆನ್ಸರ್. ಫಸ್ಟ್ ಕ್ವಶನ್ ಒಳ್ಳೆ ಸ್ಟಾರ್ಟ್ ಸಿಕ್ಕಿದೆ. ಸೊ ಲೆಟ್ಸ್ ಮೂವ್ ಟು ದಿ ಸೆಕೆಂಡ್ ಟೀಮ್. ಓಕೆ, ಸೆಕೆಂಡ್ ಟೀಮ್ ವಿಷ್ಣು ಸೇನಾಗೆ ಕ್ವಶನ್. ಸೈಲೆನ್ಸ್ ಪ್ಲೀಸ್. ದಯವಿಟ್ಟು ಪದೇ ಪದೇ ಹೇಳ್ಕೋಬೇಡಿ. ವಿಷ್ಣು ಸೇನಾಗೆ ಕ್ವಶನ್.
Who is India's first gold medalist in the Paralympic Games? ಇಂಡಿಯಾದಿಂದ ಫಸ್ಟ್ ಗೋಲ್ಡ್ ಮೆಡಲ್ ಪಡ್ಕೊಂಡವರು ಪ್ಯಾರಾಲಿಂಪಿಕ್ಸ್ ಅಲ್ಲಿ ಯಾರು ಅಂತ. ನಿಮ್ಮ ಆಪ್ಷನ್ಸ್: ದೇವೇಂದ್ರ ಝಾಜರಿಯಾ, ಮರಿಯಪ್ಪನ್ ತಂಗವೇಲು, ಮುರಳೀಕಾಂತ್ ಪೇಟ್ಕರ್, ದೀಪಾ ಮಲ್ಲಿಕ್. ಆಪ್ಷನ್ಸ್: ದೇವೇಂದ್ರ ಝಾಜರಿಯಾ, ಮರಿಯಪ್ಪನ್ ತಂಗವೇಲು, ಮುರಳೀಕಾಂತ್ ಪೇಟ್ಕರ್, ದೀಪಾ ಮಲ್ಲಿಕ್. Option 4, Deepa Malik. Okay, we are sorry, but it's a wrong answer. Okay. Audience ಕಡೆಯಿಂದ ಆಡಿಯನ್ಸ್ ಯಾರು ಹೇಳ್ತೀರಾ? ಓಕೆ ಕೂಲ್. ಆಡಿಯನ್ಸ್ ಕೆಲವರು ತಪ್ಪು ಹೇಳ್ತಿದ್ದೀರಾ. ರೈಟ್ ಆನ್ಸರ್ ಈಸ್ ಮುರಳೀಕಾಂತ್ ಪೇಟ್ಕರ್. ಇವರು ಸ್ವಿಮ್ಮಿಂಗ್ ಅಲ್ಲಿ ಗೋಲ್ಡ್ ಮೆಡಲ್ ಪಡ್ಕೊಂಡಿರೋದು. ಓಕೆ, ನೆಕ್ಸ್ಟ್ ಥರ್ಡ್ ಟೀಮ್ ಪ್ಲೇ ಸೇಫ್ಲಿ. ನೋಡೋಣ ಸೇಫ್ ಆಗಿ ಆಡ್ತೀರಾ ಅಂತ. ಥರ್ಡ್ ಕ್ವಶನ್: ವಾಟ್ ಈಸ್ ದ ಫುಲ್ ಫಾರ್ಮ್ ಆಫ್ IPC ಇನ್ ರಿಲೇಷನ್ ಟು ಪ್ಯಾರಾಸ್ಪೋರ್ಟ್ಸ್? ಪ್ಯಾರಾಸ್ಪೋರ್ಟ್ಸ್ ಅಲ್ಲಿ IPC ಇದರ ಫುಲ್ ಫಾರ್ಮ್ ಏನು ಅಂತ. ನಿಮ್ಮ ಆಪ್ಷನ್: ಇಂಡಿಯನ್ ಪ್ಯಾರಾಲಿಂಪಿಕ್ ಕಮಿಟಿ, ಇಂಟರ್ನ್ಯಾಷನಲ್ ಪ್ಯಾರಾಲಿಂಪಿಕ್ ಕಮಿಟಿ, ಇಂಟರ್ನ್ಯಾಷನಲ್ ಪವರ್ ಲಿಫ್ಟಿಂಗ್ ಕೌನ್ಸಿಲ್, ಇಂಟರ್ನ್ಯಾಷನಲ್ ಪ್ಯಾರಾ ಕೋಚಿಂಗ್. ಆಪ್ಷನ್ಸ್ ಇನ್ನೊಂದ್ಸತಿ ಹೇಳ್ತೀನಿ: ಇಂಡಿಯನ್ ಪ್ಯಾರಾಲಿಂಪಿಕ್ ಕಮಿಟಿ, ಇಂಟರ್ನ್ಯಾಷನಲ್ ಪ್ಯಾರಾಲಿಂಪಿಕ್ ಕಮಿಟಿ, ಇಂಟರ್ನ್ಯಾಷನಲ್ ಪವರ್ ಲಿಫ್ಟಿಂಗ್ ಕೌನ್ಸಿಲ್, ಇಂಟರ್ನ್ಯಾಷನಲ್ ಪ್ಯಾರಾ ಕೋಚಿಂಗ್. Option B, International Paralympic Committee. ರೈಟ್ ಆನ್ಸರ್. ಓಕೆ, ಸೇಫ್ ಆಗಿ ಆಡಿದ್ದಾರೆ. ಕೀಪ್ ಇಟ್ ಅಪ್. ಓಕೆ, ನೆಕ್ಸ್ಟ್ ಕ್ವಶನ್ ಫೋರ್ತ್ ಟೀಮ್ ಯಾವುದು? ಟೀಮ್ 4 ಸುಭಾಷ್ ಚಂದ್ರ ಬೋಸ್. ನೇತಾಜಿ ಹೆಸರು ಇರ್ಲಿ ಜೋಶ್ ಹಾಗೆ. ಫೋರ್ತ್ ಕ್ವಶನ್. ಒನ್ ಮಿನಿಟ್. ಅದು ರಾಂಗ್ ಆಗಿ ಬರ್ದಿದ್ದಾರೆ. ಟೀಮ್ 4 ದಾರಾ ಬೇಂದ್ರೆ. ಯಾವುದು? ದಾರಾ ಬೇಂದ್ರೆ. ಓಕೆ, ಸಾರಿ. ಟೀಮ್ 4 ದರಾ ಬೇಂದ್ರೆ. ನಿಮ್ಮ ಕ್ವಶನ್: ವಿಚ್ ಇಂಡಿಯನ್ ವುಮನ್ ಪ್ಯಾರಾ ಅಥ್ಲೀಟ್ won 2 medals at the Tokyo 2020 Paralympics? ಟೋಕಿಯೋ 2020 ಈ ಪ್ಯಾರಾಲಿಂಪಿಕ್ ಅಲ್ಲಿ ಭಾರತದ ಯಾವ ಮಹಿಳಾ ಆಟಗಾರ್ತಿ 2 ಪದಕಗಳನ್ನು ಗೆದ್ದಿದ್ದಾರೆ? ಓಕೆ, ನಿಮ್ಮ ಆಪ್ಷನ್: ರುಬೀನಾ ಫ್ರಾನ್ಸಿಸ್, ಪ್ರಾಚಿ ಯಾದವ್, ಅವನಿ ಲೇಖರಾ, ಪಲಕ್ ಕೋಹ್ಲಿ. ಮತ್ತೆ ನಿಮ್ಮ ಆಪ್ಷನ್ಸ್: ರುಬೀನಾ ಫ್ರಾನ್ಸಿಸ್, ಪ್ರಾಚಿ ಯಾದವ್, ಅವನಿ ಲೇಖರಾ, ಪಲಕ್ ಕೋಹ್ಲಿ. ಪ್ರಾಚಿ ಯಾದವ್. ಓಕೆ, ವಿ ಆರ್ ಸಾರಿ, ರಾಂಗ್ ಆನ್ಸರ್. ಆಡಿಯನ್ಸ್, ಓಕೆ, ರಿಲ್ಯಾಕ್ಸ್. ಮೇ ಬಿ ಆಡಿಯನ್ಸ್ ಅಲ್ಲೂ ಯಾರು ರೈಟ್ ಆನ್ಸರ್ ಹೇಳಲಿಲ್ಲ. ದ ರೈಟ್ ಆನ್ಸರ್ ಇಸ್ ಅವನಿ ಲೇಖರಾ. Silence, please. Next. So next team. ಈಗ ಟೀಮ್ ನಂಬರ್ 5 ಸುಭಾಷ್ ಚಂದ್ರ ಬೋಸ್. ನಿಮ್ಮ ಕ್ವಶನ್: ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಅ ಪ್ಯಾರಾಲಿಂಪಿಕ್ ಸ್ಪೋರ್ಟ್? ಈ 4 ಆಪ್ಷನ್ಸ್ ಅಲ್ಲಿ ಪ್ಯಾರಾಲಿಂಪಿಕ್ಗೆ ಬರದೇ ಇರುವಂಥ ಸ್ಪೋರ್ಟ್ ಯಾವುದು, ಪ್ಯಾರಾಲಿಂಪಿಕ್ ಅಲ್ಲಿ ಇಲ್ಲದೆ ಇರುವಂಥ ಸ್ಪೋರ್ಟ್ ಯಾವುದು ಅಂತ. ನಿಮ್ಮ ಆಪ್ಷನ್ಸ್: ಪ್ಯಾರಾ ಬ್ಯಾಡ್ಮಿಂಟನ್, ವೀಲ್ ಚೇರ್ ರಗ್ಬಿ, ಸಿಟ್ಟಿಂಗ್ ವಾಲಿಬಾಲ್ ಹಾಗೆ ಟೇಬಲ್ ಕ್ರಿಕೆಟ್. ಪ್ಯಾರಾ ಬ್ಯಾಡ್ಮಿಂಟನ್, ವೀಲ್ ಚೇರ್ ರಗ್ಬಿ, ಸಿಟ್ಟಿಂಗ್ ವಾಲಿಬಾಲ್, ಟೇಬಲ್ ಕ್ರಿಕೆಟ್. ಮೇಡಮ್ ಇನ್ನೊಂದು ಸರಿ ಕ್ವಶನ್ ಅಂತ ಹೇಳಿ. ಈ 4ರಲ್ಲಿ ಯಾವುದು ಪ್ಯಾರಾಲಿಂಪಿಕ್ಸ್ ಅಲ್ಲಿ ಬರಲ್ಲ? ಪ್ಯಾರಾ ಬ್ಯಾಡ್ಮಿಂಟನ್, ವೀಲ್ ಚೇರ್ ರಗ್ಬಿ, ಸಿಟ್ಟಿಂಗ್ ವಾಲಿಬಾಲ್, ಟೇಬಲ್ ಕ್ರಿಕೆಟ್. ಬೇಗ, ಟೈಮ್ ಆಗ್ತಿದೆ. Ma'am, para badminton. ಓಕೆ, ವಿ ಆರ್ ಸಾರಿ, ರಾಂಗ್ ಆನ್ಸರ್. ಎಸ್, ವೆರಿ ಗುಡ್. ಸಾರಿ,
ಟೀಮ್ 5ಗೆ ಯಾವುದು ಪಾಯಿಂಟ್ ಸಿಗ್ತಿಲ್ಲ. ಸೊ ಲೆಟ್ಸ್ ಗೋ ಟು ಟೀಮ್ 6. ಓಕೆ, ಟೀಮ್ 6 ಜಾಯ್ಫುಲ್ ಜೆಮ್ಸ್. ಸೊ ನಿಮ್ಮ ಕ್ವಶನ್ ದಯವಿಟ್ಟು ಸೈಲೆನ್ಸ್. ಸೈಲೆನ್ಸ್ ಆಡಿಯನ್ಸ್. ಓಕೆ, ಟೀಮ್ 6ಗೆ ಕ್ವಶನ್. ಹೂ ಇಸ್ ದ ಫಸ್ಟ್ ಇಂಡಿಯನ್ ವುಮನ್ ಟು ವಿನ್ ಅ ಮೆಡಲ್ ಇನ್ ಪ್ಯಾರಾಲಿಂಪಿಕ್ಸ್? ಪ್ಯಾರಾಲಿಂಪಿಕ್ಸ್ ಅಲ್ಲಿ ಪದಕ ಗೆದ್ದಂತಹ ಮೊದಲ ಭಾರತೀಯ ಮಹಿಳೆ ಯಾರು? ನಿಮ್ಮ ಆಪ್ಷನ್ಸ್: ಅವನಿ ಲೇಖರ, ದೀಪಾ ಮಲ್ಲಿಕ್, ಭವೀನಾ ಪಟೇಲ್, ಏಕ್ತಾ ಬೆನ್. ಮತ್ತೆ ಆಪ್ಷನ್ಸ್: ಅವನಿ ಲೇಖರ, ದೀಪಾ ಮಲ್ಲಿಕ್, ಭವೀನಾ ಪಟೇಲ್, ಏಕ್ತಾ ಬೆನ್. ಪದಕ ಗೆದ್ದಂತಹ ಮೊದಲ ಭಾರತೀಯ ಮಹಿಳೆ. ಬೇಗ. ಆಪ್ಷನ್ 4 ಏಕ್ತಾ ಬಂದ್. ಆಪ್ಷನ್ 4. ಸಾರಿ, ರಾಂಗ್ ಆನ್ಸರ್. ಓಕೆ, ಯಾರೋ ಕರೆಕ್ಟ್ ಆನ್ಸರ್ ಹೇಳಿದ್ದೀರಾ. ದೀಪಾ ಮಲ್ಲಿಕ್ ಇಸ್ ದ ರೈಟ್ ಆನ್ಸರ್. ಸೈಲೆಂಟ್ ಆಗಿರ್ಬೇಕು. ನೆಕ್ಸ್ಟ್. ಓಕೆ, ನೆಕ್ಸ್ಟ್ ಕ್ವಶನ್. ಟೀಮ್ 7 ಕನ್ನಡ ದೀಪ, ಗೆಟ್ ರೆಡಿ. ಕನ್ನಡ ದೀಪ ಬೆಳಗ್ತಾ ಇರಲಿ. ಕ್ವಶನ್ ನಂಬರ್ 7. ವಿಚ್ ಆಫ್ ದೀಸ್ ಇಂಡಿಯನ್ ಅಥ್ಲೀಟ್ಸ್ ಈಸ್ ನೋನ್ ಫಾರ್ ಎಕ್ಸಲೆನ್ಸ್ ಇನ್ ಪ್ಯಾರಾ ಹೈ ಜಂಪ್? ಪ್ಯಾರಾ ಹೈ ಜಂಪ್ ಅನ್ನೋ ಸ್ಪೋರ್ಟ್ಸ್ ಅಲ್ಲಿ ಖ್ಯಾತರಾಗಿರುವಂತಹ ಭಾರತದ ಅಥ್ಲೀಟ್ ಕ್ರೀಡಾಪಟು ಯಾರು? ನಿಮ್ಮ ಆಪ್ಷನ್ಸ್: ದೇವೇಂದ್ರ ಝಾಜರಿಯಾ, ಮರಿಯಪ್ಪನ್ ತಂಗವೇಲು, ಭಾವಿನಾ ಪಟೇಲ್, ಮನೀಶ್ ನರ್ವಾಲ್. ಆಪ್ಷನ್ಸ್ ಮತ್ತೊಮ್ಮೆ: ದೇವೇಂದ್ರ ಝಾಜರಿಯಾ, ಮರಿಯಪ್ಪನ್ ತಂಗವೇಲು, ಭಾವಿನಾ ಪಟೇಲ್, ಮನೀಶ್ ನರ್ವಾಲ್. ಹೈ ಜಂಪ್, ಪ್ಯಾರಾ ಹೈ ಜಂಪ್. ಆಪ್ಷನ್ ಸಿ. ಆಪ್ಷನ್ ಸಿ. ಭಾವಿನಾ ಪಟೇಲಾ? ಹಾಂ. Okay, we are sorry, wrong answer. Audience? Okay, right. ಆಪ್ಷನ್ ಬಿ. Option B, Mariyappan Thangavelu, correct answer. Okay, relax, silence, please. Silent. Ma'am, team 8. Okay, team 8, Kuvempu, audience. The audience, Silent. please. Kuvempu, team ಅವರಿಗೆ. Which Paralympic sport is played indoors on court with tactile flooring? Sorry, tactile lines. ಅಂದರೆ ಒಳಾಂಗಣದಲ್ಲಿ ಆಡುವಂಥ ಪ್ಯಾರಾಲಿಂಪಿಕ್ ಕ್ರೀಡೆ ಯಾವುದು? ಇದರಲ್ಲಿ ಟ್ಯಾಕ್ಟೈಲ್ ಲೈನ್ಸ್ ಬಳಸ್ತಾರೆ ಅಂತ ಕೂಡ ಇದೆ. ನಿಮ್ಮ ಆಪ್ಷನ್ಸ್: ವೀಲ್ ಚೇರ್ ಬಾಸ್ಕೆಟ್ಬಾಲ್, ಗೋಲ್ ಬಾಲ್, ಪವರ್ ಲಿಫ್ಟಿಂಗ್, ಟೇಬಲ್ ಟೆನ್ನಿಸ್. ಆಪ್ಷನ್ಸ್ ಮತ್ತೊಮ್ಮೆ: ವೀಲ್ ಚೇರ್ ಬಾಸ್ಕೆಟ್ಬಾಲ್, ಗೋಲ್ ಬಾಲ್, ಪವರ್ ಲಿಫ್ಟಿಂಗ್, ಟೇಬಲ್ ಟೆನ್ನಿಸ್. ಒಳಾಂಗಣ ಕ್ರೀಡೆ. ಕ್ವಶನ್ ಒನ್ ಮೋರ್ ಟೈಮ್. ಒಳಾಂಗಣ ಕ್ರೀಡೆ ಪ್ಯಾರಾಲಿಂಪಿಕ್ಸ್ ಅಲ್ಲಿರೋದು ಯಾವುದು? ಇದರಲ್ಲಿ ಟ್ಯಾಕ್ಟೈಲ್ ಲೈನ್ಸ್ ಕೂಡ ಇರುತ್ತೆ ಅಂತ ಒಳಾಂಗಣ ಕ್ರೀಡೆಯಲ್ಲಿ. ವೀಲ್ ಚೇರ್ ಬಾಸ್ಕೆಟ್ಬಾಲ್, ಗೋಲ್ ಬಾಲ್, ಪವರ್ ಲಿಫ್ಟಿಂಗ್, ಟೇಬಲ್ ಟೆನ್ನಿಸ್. ಬೇಗ ಟೈಮ್ ಹೋಗ್ತಿದೆ. ಕಮಾನ್. ಸೈಲೆಂಟ್. ಯಾವುದು? ಬಿ. ನೀವು ವಿತ್ ಆನ್ಸರ್ ಹೇಳಿ. ಟೇಬಲ್ ಟೆನ್ನಿಸ್, ಇದು ಬಿ. ಗೋಲ್ ಬಾಲ್. ಗೋಲ್ ಬಾಲ್. ಓಕೆ, ಗೋಲ್ ಬಾಲ್ ಇಸ್ ದಿ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್. ಓಕೆ, ಸೈಲೆನ್ಸ್. ಟೀಮ್ 9. ಸೈಲೆಂಟ್. ಕಾರ್ನರ್. ಓಕೆ, ಸೈಲೆನ್ಸ್. ಟೀಮ್ 9, ಪುಟ್ಟರಾಜ್ ಗವಾಯಿ ಟೀಮ್. ಓಕೆ, ಕ್ವಶನ್: ಹೌ ಮೆನಿ ಮೆಡಲ್ಸ್ ಡಿಡ್ ಇಂಡಿಯಾ ವಿನ್
at the Paris 2024 Paralympics. ರೀಸೆಂಟ್ ಆಗಿ ನಡೆದಿರುವಂಥ ಪ್ಯಾರಾಲಿಂಪಿಕ್ಸ್ ಪ್ಯಾರಿಸಲ್ಲಿ 2024 ಈ ಒಂದು ಪ್ಯಾರಾಲಿಂಪಿಕ್ಸಲ್ಲಿ ಭಾರತ ಗೆದ್ದಂತಹ ಟೋಟಲ್ ಪದಕಗಳು ಎಷ್ಟು? ನಿಮ್ಮ ಆಪ್ಷನ್ಸ್ 26, 29, 32, 35. 26, 29, 32, 35. 29. 29 is the right answer. Silence. Okay, last. Okay. Audience silence. ಈ ರೌಂಡ್ನ ಕೊನೆಯ ಪ್ರಶ್ನೆ 10ನೇ ಟೀಮ್ಗೆ, 4 ಸ್ಟಾರ್ಸ್ ಟೀಮ್ಗೆ. ನಿಮ್ಮ ಪ್ರಶ್ನೆ, ವಾಟ್ ಈಸ್ ದ ಮ್ಯಾಕ್ಸಿಮಮ್ ನಂಬರ್ ಆಫ್ ಪ್ಲೇಯರ್ಸ್ ಪರ್ ಟೀಮ್ ಇನ್ ಸಿಟ್ಟಿಂಗ್ ವಾಲಿಬಾಲ್ ಆನ್ ಕೋರ್ಟ್? ಸಿಟ್ಟಿಂಗ್ ವಾಲಿಬಾಲ್ ಅನ್ನೋ ಕ್ರೀಡೆಯಲ್ಲಿ ಒಂದು ತಂಡದಲ್ಲಿ ಎಷ್ಟು ಜನ ಇರ್ತಾರೆ ಅಂತ. ಓಕೆ, ನಿಮ್ಮ ಆಪ್ಷನ್ಸ್ 5, 6, 7, 4. 5, 6, 7, 4. ಆಡಿಯನ್ಸ್ ದಯವಿಟ್ಟು. 6. ಓಕೆ, 6 is the right answer. ಆಡಿಯನ್ಸ್ ಯಾರೋ ಮುಂಚೆನೆ ಆನ್ಸರ್ ಹೇಳ್ಬೇಡಿ, Audience ಗೊತ್ತಿದ್ರೆ ದಯವಿಟ್ಟು. ಮನಸ್ಸಲ್ಲೇ ಇಟ್ಕೊಳ್ಳಿ. ಸೊ ಇದಾದ್ಮೇಲೆ ಸ್ಕೋರ್ ಟೇಬಲ್ ಬರುತ್ತೆ. ನೆಕ್ಸ್ಟ್ ಸೆಕೆಂಡ್ ರೌಂಡ್ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ದಯವಿಟ್ಟು ಡಿಸ್ಟರ್ಬ್ ಮಾಡಬೇಡಿ ಆಡಿಯನ್ಸ್. ಈಗ ಸ್ಕೋರ್ ಟೇಬಲ್. points. ಓಕೆ. ಟೀಮ್ 1 ಆಲ್ ರೈಟ್ ಮುಂದೆ ಹೋಗೋಣ 10 points. ಓಕೆ. ಟೀಮ್ 2 0 points. ಟೀಮ್ 3 ಪ್ಲೇ ಸೇಫ್ಲಿ 10 points. ಓಕೆ. ಟೀಮ್ 4 ದಾರಾ ಬೇಂದ್ರೆ 0 points. ಟೀಮ್ 5 ಸುಭಾಷ್ ಚಂದ್ರ ಬೋಸ್ 0 points. ಟೀಮ್ 6 ಜಾಯ್ಫುಲ್ ಜೆಮ್ಸ್ 0 points. ಟೀಮ್ 7 ಕನ್ನಡ ದೀಪ 0 points. ಟೀಮ್ 8 ಕುವೆಂಪು 10 points. ಟೀಮ್ 9 ಪುಟ್ರಾಜ್ ಗವೈ ಟೀಮ್ 10 points. ಟೀಮ್ 10 4 ಸ್ಟಾರ್ಸ್ 10 points. ಹಲೋ ಸರ್. ಈಗ ಹಲೋ ಸರ್, ಹೇಳಿ. ಡೌಟ್ ಇದೆ. ಹೇಳಿ. ಎಷ್ಟು ರೌಂಡ್ ಇರುತ್ತೆ, ಮತ್ತೆ ಎಲ್ಲ ರೌಂಡ್ಗೂ ಆಪ್ಷನ್ ಇರುತ್ತೆ, ಮತ್ತೆ ಟೈಮಿಂಗ್ಸ್ ಏನಾದ್ರು ಇರುತ್ತೆ ಲಾಸ್ಟ್ ರೌಂಡ್ ಆ ಥರ ಏನಾದ್ರು ಬಂದ್ರೆ? ಅದು ನಾವು ರೌಂಡ್ ಆಡಿಸಿದಾಗ ಆ ರೌಂಡ್ ರೂಲ್ಸ್ ಹೇಳ್ತೀವಿ. ಈಗ 2ನೇ ರೌಂಡ್ ಆಡಿಸ್ತಾ ಇದ್ದೀವಿ. ಸೊ ಎಲ್ಲರೂ ಸೈಲೆಂಟ್ ಆಗಿರಿ ಆಡಿಯನ್ಸ್. ನಾವು ಈ ವರ್ಷ ಬ್ರೈಲನ್ನು ಉತ್ತೇಜಿಸೋದಕ್ಕೋಸ್ಕರ ಒಂದು ಇಂಟ್ರೆಸ್ಟಿಂಗ್ ರೌಂಡ್ ಆಡಿಸ್ತಾ ಇದ್ದೀವಿ. ಅದು ಈ ಅಕ್ಷರಗಳನ್ನು ಅರ್ಥಪೂರ್ಣವಾಗಿ ಆಡಿಯನ್ಸ್ ಸೈಲೆಂಟ್ ಆಗಿರಿ. ಸೊ ನೀವು ಥಟ್ ಅಂತ ಹೇಳಿ ಅನ್ನೋ ಕಾರ್ಯಕ್ರಮ ನೋಡ್ತಿದ್ರೆ ನಿಮಗೆ ಈ ಕಾನ್ಸೆಪ್ಟ್ ಗೊತ್ತಿರುತ್ತೆ. ಏನು ಅಂದರೆ 8 ಅಕ್ಷರಗಳಿರುತ್ತೆ, ಅದನ್ನು ಜೋಡಿಸಿ ಒಂದು ಅರ್ಥಪೂರ್ಣವಾದ ವಾಕ್ಯ ಅಥವಾ ಒಂದು ಕ್ರಮಬದ್ಧವಾದ ಪದಗಳ ಜೋಡಣೆ ನೀವು ಮಾಡಬೇಕಾಗತ್ತೆ. ಇದಕ್ಕೆ ಆಡೋದಕ್ಕೆ ನಿಮ್ಮ ಹತ್ರ 5 ನಿಮಿಷ ಇರುತ್ತೆ. 5 ನಿಮಿಷದಲ್ಲಿ ಫಸ್ಟ್ ಆನ್ಸರ್ ಮಾಡೋ 2 ಟೀಮ್ಗಳಿಗೆ 20 ಮತ್ತು 15 ಪಾಯಿಂಟ್ಸ್ ಸಿಗುತ್ತೆ. ಆಮೇಲೆ ಉಳಿದ 3 ನಿಮಿಷದಲ್ಲಿ ಆನ್ಸರ್ ಮಾಡೋ ಎಲ್ಲ ಟೀಮ್ಗಳಿಗೆ 10 ಪಾಯಿಂಟ್ಸ್ ಸಿಗುತ್ತೆ. 5 ನಿಮಿಷದಲ್ಲಿ ಯಾರು ಆನ್ಸರ್ ಮಾಡಲ್ವೋ ಅವರಿಗೆ 0. ಸೊ ಮತ್ತೊಂದು ಸರ್ತಿ ಹೇಳ್ತಾ ಇದ್ದೀನಿ, ನಿಮಗೆ ಪ್ರತಿ ಟೀಮ್ಗೂ ಒಂದೊಂದು ಚೀಟಿ ಕೊಡ್ತೀವಿ. ಒಂದು ಎನ್ವಲಪ್ಪಲ್ಲಿ ಚೀಟಿ ಇರುತ್ತೆ. ಚೀಟಿಯಲ್ಲಿ 8 ಅಕ್ಷರಗಳಿರುತ್ತೆ. ಫಸ್ಟಿಗೆ ಅಕ್ಷರಗಳನ್ನು ಜೋಡಿಸಿ ಅಂತ ನಿಮಗೆ ಗೊತ್ತಾಗಲಿ ಅಂತ ಬರೆದಿದ್ದೀವಿ. ಅದ್ರ ಕೆಳಗಡೆ ಒಂದು ಲೈನ್ ಖಾಲಿ ಬಿಟ್ಟು ನೆಕ್ಸ್ಟ್ ಲೈನಲ್ಲಿ 8 ಅಕ್ಷರಗಳನ್ನು ಸ್ಪೇಸ್ ಬಿಟ್ಟು ಬರೆದಿದ್ದೀವಿ. ಸೊ 8 ಅಕ್ಷರಗಳಿರುತ್ತೆ. 5 ನಿಮಿಷದಲ್ಲಿ ನೀವು ನಿಮ್ಮ ಟೀಮಲ್ಲಿ ಡಿಸ್ಕಸ್ ಮಾಡಿ ಕರೆಕ್ಟ್ ಆನ್ಸರ್ ಕೊಡಬೇಕು. ಫಸ್ಟ್ ಆನ್ಸರ್ ಮಾಡೋ 2 ಟೀಮ್ಗಳಿಗೆ 20 ಹಾಗೂ 15 ಪಾಯಿಂಟ್ಸ್ ರೆಸ್ಪೆಕ್ಟಿವ್ಲಿ ಸಿಗುತ್ತೆ. ಉಳಿದ ಟೀಮ್ಗಳು ಆ ಕೊಟ್ಟ 5 ನಿಮಿಷದಲ್ಲಿ ಆನ್ಸರ್ ಮಾಡಿದರೆ ಆ ಟೀಮ್ಗೆ 10 ಅಂಕಗಳು ಸಿಗುತ್ತೆ. ಅರ್ಥ ಆಯ್ತಾ? ಸೊ ಈಗ ನನಗೆ ಈ ಆಟ ಗೊತ್ತಿಲ್ಲ ಅಥವಾ ಒಂದು ಎಕ್ಸಾಂಪಲ್ ಕೊಡಿ ಅನ್ನೋರಿಗೆ ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಸೈಲೆಂಟ್. ನಾನು 8 ಅಕ್ಷರಗಳನ್ನು ಹೇಳ್ತಾ ಇದ್ದೀನಿ.
ಗ ಲೋ ಪ ದ ಲ ಕ ಲಿ ಪಿ. ಇದರಲ್ಲಿ ಲಿ ಅನ್ನೋದು ನಾವು ಡಾಟ್ ಫಾರ್ ಲ ಲ ಇ ಅಂತೇನು ಬರಿತೀವಿ, ಲಿ ಅದು. ಸೊ ಇದು 8 ಅಕ್ಷರ. ಸೊ ಈ 8 ಅಕ್ಷರಗಳನ್ನ ಇಟ್ಕೊಂಡು ಒಂದು ವಾಕ್ಯ ಒಂದು ವಾಕ್ಯ ಅನ್ಬೋದು, ಏನೋ ಒಂದು ಬರುತ್ತೆ. ಸೊ ಯಾರಿಗಾರು ಗೊತ್ತಾಯ್ತಾ ಇದೇನು ಅಂತ ಹೇಳಿ. ಓಕೆ, ಇನ್ನೊಂದು ಸರ್ತಿ ರಿಪೀಟ್ ಮಾಡ್ತೀನಿ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಇದು ಉದಾಹರಣೆ ಕೊಡ್ತಾ ಇರೋದು. ಅಕ್ಷರಗಳು ಹೀಗಿದೆ: ಗ ಲೋ ಪ ದ ಲ ಕ ಲಿ ಪಿ. ಓಕೆ, ಲೋಕದಲ್ಲಿ ಕರೆಕ್ಟ್ ಇದೆ. ಲೋಪಗಳಲ್ಲಿ ಅಂತ ಸರ್. ತುಂಬಾ ಫನ್ನಿ ಆಗಿರೋ ಆನ್ಸರ್ ಎಲ್ಲ ಕೊಡ್ತಾ ಇದ್ದೀರಾ, ಅದಲ್ಲ. ಓಕೆ, ಕರೆಕ್ಟ್ ಆನ್ಸರು ತುಂಬಾ ಯಾರೊಬ್ಬ ತುಂಬಾ ಹತ್ರಕ್ಕೆ ಹೋಗಿದ್ರಿ ಲೋಕದಲ್ಲಿ ಅಂತ, ಆದ್ರೆ ಯಾವ ಲೋಕದಲ್ಲಿ ಅಂತ ಹೇಳಲಿಲ್ಲ. ಕಲಾಪಗಳಲ್ಲಿ. ಸೈಲೆನ್ಸ್ ಪ್ಲೀಸ್, ನಿಶ್ಶಬ್ದ. ಸರಿಯಾದ ಉತ್ತರ ಪಾಪಿಗಳ ಲೋಕದಲ್ಲಿ. ಸೊ ಈ ಥರ ಈ ಆಟಗಳನ್ನು ಈ ಆಟನ ಆಡೋದು. ಈಗ ನನಗೆ 10 ವಾಲಂಟಿಯರ್ಸ್ ಬೇಕು. 10 ವಾಲಂಟಿಯರ್ಸು ಒಂದೊಂದು ಟೀಮ್ ಎನ್ವಲಪನ್ನು ತಗೊಂಡು ಹೋಗಿ ಟೀಮ್ 1 ಟೀಮ್ 2 ಪ್ರಕಾರನೇ ಕೊಡಬೇಕು. ಅಟ್ ಎ ಟೈಮ್ ಸಬ್ಮಿಟ್ ಅಟ್ ಎ ಟೈಮ್ ಪ್ರತಿ ಟೀಮ್ಗೂ ಅವರವರ ಸಂಖ್ಯೆ ಇರುವ ಎನ್ವಲಪ್ನ ಕೊಟ್ಟು ನಾವು ಹೇಳೋವರೆಗೂ ಅವರು ಎನ್ವಲಪ್ನ ಓಪನ್ ಮಾಡದಂತೆ ನೀವು ನೋಡ್ಕೊಳ್ಬೇಕು. ಓಕೆ, ಟೀಮ್ ವೈಸ್ ಆಗಿದೆ. ಓಕೆ, 10 ಟೀಮಿಗೂ ಒಂದೊಂದು ಎನ್ವಲಪ್ ಸಿಕ್ಕಿದೆಯಾ? ಓಕೆ. ಪ್ರತಿ ಟೀಮ್ಗೂ ಆಯಾ ಟೀಮ್ ಸಂಖ್ಯೆ ಎನ್ವಲಪ್ಪನ್ನು ಕೊಡಿ. ಓಪನ್ ಮಾಡಬೇಡಿ. ನಾವು ಹೇಳೋವರೆಗೂ ಓಪನ್ ಮಾಡಬೇಡಿ. ಓಕೆ, ಈಗ ನಾನು ಟೈಮ್ ಸ್ಟಾರ್ಟ್ ಅಂದ ತಕ್ಷಣ ನೀವು ಎನ್ವಲಪ್ ಓಪನ್ ಮಾಡ್ಬೋದು. ನಿಮ್ಮ ಹತ್ರ 5 ನಿಮಿಷ ಟೈಮ್ ಇರುತ್ತೆ. ಆ ಟೀಮ್ಸ್ ಹತ್ರ ವಾಲಂಟಿಯರ್ಸ್ ಇದೆಯಲ್ಲ, ಸ್ಟಾಪ್ ವಾಚ್ ಹಾಕೊಳ್ಳಿ. ಓಕೆ, ಈಗ 1 2 3 ಯುವರ್ ಟೈಮ್ ಸ್ಟಾರ್ಟ್ಸ್ ನಾವು. ಈಗ ಓಪನ್ ಮಾಡಿ ಅಕ್ಷರಗಳನ್ನು ಓದಿ. 5 ನಿಮಿಷ ಟೈಮ್ ಇದೆ ನಿಮ್ಮ ಹತ್ರ. ನಿಮ್ಮ ಟೀಮಲ್ಲಿ ಮಾತ್ರ ಡಿಸ್ಕಸ್ ಮಾಡಿ, ಬೇರೆಯವ್ರಿಗೆ ಕೇಳಿಸೋ ಥರ ಡಿಸ್ಕಸ್ ಮಾಡಬೇಡಿ. ಇವಾಗಲೇ ಸ್ಟಾಪ್ ವಾಚ್ ಹಾಕೋಬೇಕಾ ಸರ್? ಹೌದೌದು. ಓಕೆ, ಮತ್ತೊಮ್ಮೆ ಗಮನಿಸಿ. ಕೊಟ್ಟ 5 ನಿಮಿಷಗಳಲ್ಲಿ ಮೊದಲು ಸಾಲ್ವ್ ಮಾಡಿದವ್ರಿಗೆ 20 ಅಂಕಗಳು, ಎರಡನೇವರಿಗೆ 15, ಮತ್ತೆ ಉಳಿದ ಟೀಮ್ಗಳಿಗೆ 5 ನಿಮಿಷದಲ್ಲಿ ಆನ್ಸರ್ ಕೊಟ್ಟರೆ 10 ಅಂಕಗಳು ಬರ್ತವೆ. ಆಮೇಲೆ ಟೈಮರ್ 5 ಮಿನಿಟ್ಸ್ ಆಗ್ತಿದ್ದಾಗೇನೆ ನೀವು ಎನ್ವಲಪ್ನ ವಾಪಸ್ ಕೊಡಬೇಕಾಗತ್ತೆ. ಟೀಮ್ 10 ಶ್ರೀ ರಾಮಾಯಣ ದರ್ಶನಂ. ಓಕೆ, ಕರೆಕ್ಟ್. ಸೂಪರ್. ಟೀಮ್ 10. ಟೀಮ್ 1. ಓಕೆ, ಟೀಮ್ 1 ಆನ್ಸರ್ ಹೇಳಿ. ಮಾಸ್ತಿ ಕನ್ನಡದ ಆಸ್ತಿ. ಏನೋ ಮಾಸ್ತಿ ಕನ್ನಡದ ಆಸ್ತಿ. ನಾಡಪ್ರಭು ಕೆಂಪೇಗೌಡ. ಓಕೆ, ಯಾವ ಟೀಮ್ ಇದು? ಟೀಮ್ 6. ಹುಲಿಯ ನೆನಪುಗಳು. ಟೀಮ್ ನಂಬರ್ 5 ಸುಭಾಷ್ ಚಂದ್ರ ಬೋಸ್. ಓಕೆ, ವಾಲಂಟಿಯರ್ಸ್ ಯಾರ್ಯಾರು? ಇದು ಟೀಮ್ 7 ಯುಕ್ತಿಗಿಂತ ಶಕ್ತಿ ಮೇಲು. ಮತ್ತೊಂದು ಸರ್ತಿ ಹೇಳಿ. ಟೀಮ್ 7 ಅಲ್ಲ ಆನ್ಸರ್. ಟೀಮ್ 1 ಏನಾಯ್ತು? ಶಕ್ತಿಗಿಂತ ಯುಕ್ತಿ ಮೇಲು. ಟೀಮ್ 1 ಮಾಸ್ತಿ ಕನ್ನಡದ ಆಸ್ತಿ. ಟೀಮ್ 5ಗೆ 10. ಮಾಸ್ತಿ ಕನ್ನಡದ ಆಸ್ತಿ. ಅಕ್ಷರನ್ನು ಜೋಡಿಸಿ. 8 ಅಕ್ಷರನ್ನು ಜೋಡಿಸಿ. ಸರ್, 3 ನಿಮಿಷ ಮಾತ್ರ ಇದೆ. 3 ನಿಮಿಷ ಇದೆ. ರಾಜೇಶ್ ಸರ್. 8 ಟೀಮ್ 8 ರಾಜೇಶ್ ಸರ್ ಅವ್ರು ಕೇಳಿಸ್ಕೋದು ನಾವು ಹೇಳ್ತೀವಿ ಬಿಡಿ. ಅಕ್ಷರನ್ನು ಜೋಡಿಸಿ. ಹಲೋ ರಾಜೇಶ್ ಸರ್ ಹೇಳಿ ಸರ್. ಟೀಮ್ 1 ಮಾಸ್ತಿ ಕನ್ನಡದ ಆಸ್ತಿ. ಟೀಮ್ 1 ಅದೇ ಹೇಳಿದ್ರಲ್ಲ ಆಗ್ಲೇ.
ಅನಿಕೇತನ. ಆಗುನಿ ಅನಿಕೇತನ. ಟೀಮ್ 8 ಇನ್ನೊಂದ್ಸರಿ ಹೇಳ್ತಾರೆ ಕೇಳಿಸ್ಕೊಳ್ಳಿ. ಟೀಮ್ 2 ಮತ್ತೊಂದ್ಸತಿ ಹೇಳ್ತಿದ್ದಾರೆ. ಟೀಮ್ 2 ಆಗುನಿ ಅನಿಕೇತನ. ಹಾ ಕರೆಕ್ಟ್ ಇದೆ. ಹಾ ಟೀಮ್ 4 ಹೇಳಿ. ಕಥಾಮಂಜರಿ. ಹಾ ಕರೆಕ್ಟ್. ಕಥಾಮಂಜರಿ. ಚಂದ್ರಮುಖಿ ಪ್ರಾಣಸಖಿ ಕರೆಕ್ಟ್ ಇದೆ. ಟೀಮ್ 3. ಕಥಾಮಂಜರಿ. ಓಕೆ, ಇನ್ನು ಎಷ್ಟು ನಿಮಿಷ ಇದೆ ನಮ್ಮ ಹತ್ರ ವಾಲಂಟಿಯರ್? ಟೀಮ್ 3. ಓಕೆ, ಇನ್ನು 2 ನಿಮಿಷದಲ್ಲಿ. ಓಕೆ, ಟೀಮ್ 3 ಆನ್ಸರ್ ಹೇಳಿ. ಕರೆಕ್ಟಾಗಿ ಹೇಳಿ ಆನ್ಸರು. ಸರ್ ಟೀಮ್ 5 ಸುಭಾಷ್ ಚಂದ್ರ ಬೋಸ್ ಐತಲ್ಲ, ಹುಲಿಯ ನೆನಪುಗಳು ಅಂತ ಹೇಳಿದ್ವಿ. ಹಾ ಹೌದು, ನಿಮಗೆ 10 ಪಾಯಿಂಟ್ ಸಿಕ್ಕಿದೆ, ನಿಮ್ಮ ಆನ್ಸರ್ ಕನ್ಸಿಡರ್ ಆಗಿದೆ. ಟೀಮ್ 3 ಅವರ ಆನ್ಸರ್ ಇದು ಕಂಪ್ಲೀಟ್ ಆಗಿ ಹೇಳಿಲ್ಲ, ಸೊ ಅವ್ರ ಆನ್ಸರ್ನ ಕನ್ಸಿಡರ್ ಮಾಡಲ್ಲ. ಟೀಮ್ 6 ಕರೆಕ್ಟಾಗಿ ಹೇಳಿದಾರಲ್ಲ, ಇದು ಅವ್ರದ್ದು 10 ಪಾಯಿಂಟ್ ಬರುತ್ತೆ. ಓಕೆ, ಕೊನೆಯ ಒಂದು ನಿಮಿಷ ಆಗ್ತಿದ್ದ ಹಾಗೆ ನಿಮ್ಮ ಕೈಗಳಲ್ಲಿ ಎನ್ವಲಪ್ ವಾಪಸ್ ತಗೊಂತೀವಿ. ಯೂಸ್ ಮಾಡ್ಕೊಂಡು ಈ ಅಟೆಂಪ್ಟ್ ಯೂಸ್ ಮಾಡ್ತೀವಿ. ಕರ್ನಾಟಕ ಭಾರತ ಕಥಾಮಂಜರಿ. ಸಾರಿ, ಅದ್ರಲ್ಲಿ ಕರ್ನಾಟಕ ಅನ್ನೋ ವರ್ಡ್ ಇಲ್ಲ. ನಿಮ್ಮ ಆನ್ಸರ್ ಸರಿ ಅಂತ ನಾವು ಕನ್ಸಿಡರ್ ಮಾಡಲ್ಲ. ಭಾರತ ಕಥಾಮಂಜರಿ ಅಷ್ಟೇ ಇರೋದು ಅದರಲ್ಲಿ. ಭಾರತ ಕಥಾಮಂಜರಿ ಇದೆ, ಕರ್ನಾಟಕ ಇಲ್ಲ. ಸೊ ನಿಮಗೆ ಯಾವುದೇ ಅಂಕಗಳು ಸಿಗ್ತಾ ಇಲ್ಲ. ಇನ್ನು 30 ಸೆಕೆಂಡ್ಸ್. ಲಾಸ್ಟ್ ಟೀಮ್ ಆನ್ಸರ್ ಮಾಡಿಲ್ಲ, ನೋಡ್ಕೊಳ್ಳಿ. ಇನ್ನ 3, 8, 9 ಹೇಳ್ಬೇಕು, ಗೊತ್ತಾಗ್ಲಿಲ್ವಾ? ಓಕೆ, ಇನ್ನು 10 ಸೆಕೆಂಡ್. ಓಕೆ 5 ಸೆಕೆಂಡ್ಸ್ ಇದೆ. ಓಕೆ 5 ಸೆಕೆಂಡ್ಸ್ ಮುಗೀತು ಬಿಡಿ ನಾನು ಹೇಳೋ ಅಷ್ಟರಲ್ಲಿ. ಸೊ ವಾಲಂಟಿಯರ್ಸ್ ಎಲ್ಲರೂ ಎನ್ವಲಪ್ನ ಕಲೆಕ್ಟ್ ಮಾಡ್ಕೊಳ್ಳಿ. ಓಕೆ ಇವ್ರದ್ದು ಎಲ್ರದ್ದು ಎನ್ವಲಪ್ ಇಸ್ಕೊಳ್ಳಿ. ಈಗ ಯಾವ್ಯಾವ ಟೀಮ್ ಯಾವ್ಯಾವ ಆನ್ಸರ್ಗಳು ಬಂದಿಲ್ಲ ಆ ಆನ್ಸರ್ಗಳು ಹೇಳ್ತೀನಿ. ಉಳಿದ ಆನ್ಸರ್ಗಳು ನಿಮಗೆ ಈಗಾಗಲೇ ಗೊತ್ತಾಗಿದೆ. ಸೊ ಇವರು ವಾಲಂಟಿಯರ್ಸ್ ಒಂದ್ಸತಿ ಎನ್ವಲಪ್ಸ್ ಈಸ್ಕೊಂಡ್ಮೇಲೆ ಕನ್ಫರ್ಮ್ ಮಾಡಿ. ಅಲ್ವಾ ಎನ್ವಲಪ್ ಇಸ್ಕೊಂಡ್ರಾ ಫ್ರೆಂಡ್ಸ್? ಓಕೆ ಡನ್. ರಮೇಶ್ ಹೇಳಮ್ಮ. ಓಕೆ, ಸೊ ಸೈಡ್ ಬನ್ನಿ. ಕ್ವಶನ್ ನಂಬರ್ 3 ಅವರು ಫಸ್ಟಿಗೆ ಕಥಾಮಂಜರಿ ಅಂದರು, ಆಮೇಲೂ ಅವರು ಭಾರತ ಕಥಾಮಂಜರಿ ಅಂತ ಹೇಳಿದ್ರು ಅದರಲ್ಲಿ ಇಲ್ಲದೆ ಇರೋ ವರ್ಡು ಕರ್ನಾಟಕ, ಅದನ್ನು ಸೇರಿಸ್ಕೊಂಡು ಸೊ ಅವ್ರಿಗೆ ಆನ್ಸರ್ ಸಿಗಲಿಲ್ಲ. ಕರೆಕ್ಟ್ ಆನ್ಸರು ಭಾರತ ಕಥಾಮಂಜರಿ. ನೆಕ್ಸ್ಟ್ 8ನೇದು ಕರೆಕ್ಟಾಗಿ ಅಕ್ಷರಗಳನ್ನು ಕೇಳಿಸ್ಕೊಳ್ಳಿ ಏನಿತ್ತು ಅಂತ. 8ನೇದು ಅಕ್ಷರಗಳಿದ್ದು ಗ, ರಿ, ಹು, ಡ, ದ, ರಿ, ಲೇ, ಹು. ಇದಕ್ಕೆ ಆನ್ಸರು ಹುರಿದ ಹುರಿಗಡಲೆ ಆಗಿತ್ತು. ಇದನ್ನ ಆನ್ಸರ್ ಮಾಡಿಲ್ಲ. ಓಕೆ, 9ನೇ ಪ್ರಶ್ನೆ ಏನಿತ್ತು ಅಂದರೆ ಇದು ಒಬ್ಬ ಚಿತ್ರನಟಿಯನ್ನು ದೃಷ್ಟಿಲಿ ಇಟ್ಕೊಂಡು ನಾವು ಈ ಕ್ವಶನ್ನ ಫ್ರೇಮ್ ಮಾಡಿದ್ವಿ. ಕರೆಕ್ಟಾಗಿ 8 ಅಕ್ಷರನೂ ಸಿಕ್ಕಿತ್ತು ನಮಗೆ. ಓಕೆ, ಈಗ ಕರೆಕ್ಟಾಗಿ ಆನ್ಸರ್ ಹೇಳಿದ್ದೀರಾ, ಬಟ್ ಪಾಯಿಂಟ್ಸ್ ಏನೂ ಸಿಗಲ್ಲ. ಎನಿವೆ, ಈಗ ನಮ್ಮ ವಾಲಂಟಿಯರ್ಸ್ ಪಾಯಿಂಟ್ಸ್ ಟೇಬಲ್ ಹೇಳ್ತಾರೆ. ನೆಕ್ಸ್ಟ್ ಒಂದು ಇಂಟ್ರೆಸ್ಟಿಂಗ್ ರೌಂಡ್ಗಾಗಿ ಕಾಯ್ತಾ ಇರಿ. ಧನ್ಯವಾದಗಳು. ರೌಂಡ್ ಸೇರಿಸಿ ಮಾರ್ಕ್ಸ್ ಎಷ್ಟಿದೆ ಅಂತ ನಾನು ಹೇಳ್ತೀನಿ ಟೀಮ್ ವೈಸ್. ಟೀಮ್ 1 25 ಪಾಯಿಂಟ್ಸ್, ಟೀಮ್ 2 10 ಪಾಯಿಂಟ್ಸ್, ಟೀಮ್ 3 10 ಪಾಯಿಂಟ್ಸ್, ಟೀಮ್ 4 10 ಪಾಯಿಂಟ್ಸ್, ಟೀಮ್ 5 10 ಪಾಯಿಂಟ್ಸ್, ಟೀಮ್ 6 10 ಪಾಯಿಂಟ್ಸ್. ನಾವು ಹೇಳಿದ್ದು ದಯವಿಟ್ಟು ಇಲ್ಲಿ ಎಲ್ಲರೂ ಗಮನಿಸ್ತಾ ಇದ್ದಾರೆ. ಟೀಮ್ 1 ಸೆಕೆಂಡ್ ಹೇಳಿರೋದು. ಟೀಮ್ 7 10 ಪಾಯಿಂಟ್ಸ್, ಟೀಮ್ 8 10 ಪಾಯಿಂಟ್ಸ್, ಟೀಮ್ 9 10 ಪಾಯಿಂಟ್ಸ್, ಟೀಮ್ 10 30 ಪಾಯಿಂಟ್ಸ್. ಓಕೆ, 3ನೇ ರೌಂಡು ಹಾಡನ್ನು ಗುರುತಿಸಿ. ನಾವು ಒಂದು ಸಾಹಿತ್ಯ ಹೇಳ್ತೀವಿ, ಮಧ್ಯದಲ್ಲಿ ಬರುತ್ತೆ, ನೀವು ಹಾಡು ಯಾವುದು ಅಂತ ಗುರುತಿಸ್ಬೇಕು. ಓಕೆ, ಈಗ ಉದಾಹರಣೆ ಇದು ಆಡಿಯನ್ಸ್ಗೆ. ಬಾಳೆಂದರೆ ಪ್ರಣಯಾನುಭಾವ, ಕವಿತೆ ಆತ್ಮಾನುಸಂಧಾನ. ವೆರಿ ಗುಡ್ ಈ ಥರ. ಓಕೆ ಸರ್. ಓಕೆ ಸೈಲೆಂಟ್. ಶಾಂತಿ ಸೈಲೆಂಟ್ ಆಗಿರ್ಬೇಕು ಆಡಿಯನ್ಸು. ಸ್ನೇಹಿತರೆ, ಈಗ ಇದು ಈಸಿ ಇತ್ತು, ಇಷ್ಟೇ ಈಸಿ ಇರಲ್ಲ. ಇನ್ನೊಂದು, ಇದರಲ್ಲಿ ಯಾವುದೇ ಪಾಸ್ ಇಲ್ಲ, ಆಪ್ಷನ್ಸ್ ಇಲ್ಲ, ಏನೂ ಇಲ್ಲ.
ಆನ್ಸರ್ ಹೇಳಿದ್ರೆ 10 ಪಾಯಿಂಟ್ಸು, ಇಲ್ಲಾಂದ್ರೆ 0 ಪಾಯಿಂಟ್ಸ್ ಅಷ್ಟೇ ಇಲ್ಲಿ. ಓಕೆ, 30 ಸೆಕೆಂಡ್ ಟೈಮ್ ಇರುತ್ತೆ. 30 ಸೆಕೆಂಡ್ಸ್. ಸೈಲೆಂಟ್ ಆಡಿಯನ್ಸ್, ಸೈಲೆನ್ಸ್ ಆಗಿರಿ ದಯವಿಟ್ಟು. 30 ಸೆಕೆಂಡ್ಸ್ ಮಾತ್ರ. ಓಕೆ, ರೆಡಿ ಇದ್ದೀರಾ? ಎಸ್. ಓಕೆ, ನಿಮ್ಮ ಪ್ರಶ್ನೆ ಈ ರೀತಿ ಇದೆ. ಟೀಮ್ 1, ಬೆಳ್ಳಿಯ ಅಂಚಿನ ಈ ಮೋಡ ನಗುವ ಬೀರಿದೆ ಬಾನಲ್ಲಿ, ನಿನ್ನಯ ಬಾಳಿನ ಸಂಗೀತ ಹಾಡಲೇಬೇಕು ನೀನಿಲ್ಲಿ, ಮಿಂಚುವ ಅಲೆಗಳ ನದಿಯಾಗಿ ಮುಂದಕ್ಕೆ ಚಲಿಸು ನೀ ಬೇಗ, ನಿನ್ನಯ ಪಾಲಿನ ಈ ಆಟ ಆಡಲೇಬೇಕು ನೀನೀಗ. ಬೆಳ್ಳಿಯ ಅಂಚಿನ ಈ ಮೋಡ ನಗುವ ಬೀರಿದೆ ಬಾನಲ್ಲಿ, ನಿನ್ನಯ ಪಾಲಿನ ಸಂಗೀತ ಹಾಡಲೇಬೇಕು ನೀನಿಲ್ಲಿ. ಗೊತ್ತಾಯ್ತಾ? ಮಿಂಚುವ ಅಲೆಗಳ ನದಿಯಾಗಿ ಮುಂದಕ್ಕೆ ಚಲಿಸು ನೀ ಬೇಗ, ನಿನ್ನಯ ಪಾಲಿನ ಈ ಆಟ ಆಡಲೇಬೇಕು ನೀನೀಗ. ಯಾವುದಿದು? ಗೊತ್ತಾಗ್ತಾ ಇಲ್ವಾ? ಟೈಮ್ ಅಪ್. ಓಕೆ, ಟೈಮ್ ಆಗಿದೆ. ಟೈಮ್ ಅಪ್. 2 ಸಲ ರಿಪೀಟ್ ಮಾಡಿದ್ರು ನೀವು ಹೇಳಿಲ್ಲ. ಸರಿಯಾದ ಉತ್ತರ ಯಾರು ಗೊತ್ತಾಯ್ತು ಹೇಳಿ? ಯಾವ್ದು? ಬಾನಲ್ಲಿ ಆರುವ ಮೋಡ. ಅಲ್ಲಲ್ಲ, ಯಾರೋ ಕರೆಕ್ಟಾಗಿ ಹೇಳಿದ್ರು. ಇದು ಮಿಲನ ಚಿತ್ರದ ಕಿವಿ ಮಾತು ಅಂತ ಹೇಳಿ. ಆಡಿಯನ್ಸ್ ಹೇಳಿರೋದು. ಓಕೆ, ಗುಡ್. ಆಡಿಯನ್ಸ್ ಬಾನಲ್ಲಿ ಆರುವ ಮೋಡ ಅಲ್ವಾ? ಸ್ನೇಹಿತರೆ, ಟೀಮ್ ಅವರು ಹೇಳೋವರೆಗೂ ವೆಯ್ಟ್ ಮಾಡಿ. ಆಡಿಯನ್ಸ್ ಹೇಳ್ಬೇಡಿ, ನಾವು ಆಡಿಯನ್ಸ್ ಹೇಳಿ. ಓಕೆ ಓಕೆ. ಇದು ಬೆಳ್ಳಿಯ ಅಂಚಿನ ಈ ಮೋಡ, ಈ ಥರ ಬರುತ್ತಿದ್ದು. ಓಕೆ, ಈಗ ನೆಕ್ಸ್ಟ್ ಟೀಮ್ 2 ವಿಷ್ಣು ಸೇನಾ. ರೆಡಿ ಇದ್ದೀರಾ? ಓಕೆ, ನಿಮ್ಮ ಪ್ರಶ್ನೆ. ಒಂದೇ ಉಸಿರಿನಲ್ಲಿ ಪ್ರಥಮ ಪತ್ರ ಓದಿದೆ, ಆ ನಿನ್ನ ಉಸಿರಿನಲ್ಲೇ. ದಯವಿಟ್ಟು ಸ್ನೇಹಿತರೆ, ನೀವು ಗೊತ್ತಾದ್ರೆ ಚಪ್ಪಾಳೆ ತಟ್ಬಿಡಿ, ಡಿಸ್ಟ್ರಾಕ್ಷನ್ ಆಗುತ್ತೆ. ಆನ್ಸರ್ ಹೇಳ್ಬೇಕಾಗಿರೋರು ಅವರು, ಹಂಗಾಗಿ ಪಾಪ ಅವ್ರಿಗೆ ಪ್ರಾಬ್ಲಮ್ ಆಗುತ್ತೆ. ಓಕೆ, ದಯವಿಟ್ಟು ಸೈಲೆನ್ಸ್. ಒಂದೇ ಉಸಿರಿನಲ್ಲಿ ಪ್ರಥಮ ಪತ್ರ ಓದಿದೆ. ಓಕೆ, ರೈಟ್ ಆನ್ಸರ್. 10 ಪಾಯಿಂಟ್ಸ್. 10 ಪಾಯಿಂಟ್ಸ್. ದಟ್ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ನನ್ನಿ ಮನಸ್ಸು ಎಳೆದವ, ನನ್ನನ್ನೇ ನಂಬಲಾಗದ ಸಂಗೀತದ ಅಲೆಯಲ್ಲಿ ತೇಲಿ ಹೋದೆನ, ಕಾದಿದೆ ನವಿಲು ಕಾರ್ಮೋಡ ಬರಲು, ಅರಳಲು ತನ್ನ ಗರಿಯು ಕಾಣಲು, ಒಲವಿನ ರಂಗು ಬಾಳಲು. ಆನ್ಸರ್ ಹೇಳ್ತೀವಿ. ಎಲ್ಲೋ ಜನಗಿರುವ ನೀರು. ಓಕೆ, ರೈಟ್ ಆನ್ಸರ್. ರೈಟ್ ಆನ್ಸರ್. ಸೂಪರ್. 10 ಪಾಯಿಂಟ್ಸ್. ಪ್ಲೇ ಸೇಫ್ಲಿ. 10 ಪಾಯಿಂಟ್ಸ್. ಇದು ಮುಸ್ಸಂಜೆ ಮಾತು ಚಿತ್ರದ ಎಲ್ಲೋ ಜಿನುಗಿರುವ ನೀರು. ಓಕೆ ಓಕೆ, ನೆಕ್ಸ್ಟು ಯಾವುದು? ನೆಕ್ಸ್ಟ್ ಟೀಮು ದಾರಾ ಬೇಂದ್ರೆ. ರೆಡಿ ಇದ್ದೀರಾ? ಒಂಟಿಯಲ್ಲನ ಎಂದಿಗೂ ಇನ್ನು ಮುಂದೆ ಈ ಬಾಳಲಿ, ತುಂಬಾ ಮುದ್ದು ಮಾಡು ಒಂದು ಜೀವ ಈಗ ಸ್ವಂತ. ಸೂಪರ್. 10 ಪಾಯಿಂಟ್ಸ್. 10 ಪಾಯಿಂಟ್ಸ್. ಓಕೆ, ಶಾಂತಿ ಶಾಂತಿ. ನೆಕ್ಸ್ಟು ಸೈಲೆಂಟ್. ಆಡಿಯನ್ಸ್. ನೆಕ್ಸ್ಟು ಟೀಮ್ 5. ಟೀಮ್ 5 ಸುಭಾಷ್ ಚಂದ್ರ ಬೋಸ್. ಸುಭಾಷ್ ಚಂದ್ರ ಬೋಸ್. ಓಕೆ, ರೆಡಿನಾ? ಎಸ್. ಓಕೆ, ಓಕೆ, ಸೈಲೆನ್ಸ್ ದಯವಿಟ್ಟು. ಸಂಜೆ ತಂಗಾಳಿ ತಂಪಾಗಿ ಬೀಸಿ, ಹೂವ ಕಂಪನ್ನು ಹಾದಿಗೆ ಹಾಸಿ, ತಂದಿದೆ ಹಿತವ ನಮಗಾಗಿ, ಜೋಡಿ ಬಾನಾಡಿ ಮೇಲೆ ಹಾರಾಡಿ ತೇಲಾಡಿ ಓಲಾಡಿ ನಲಿವಂತೆ, ನಾವು ಆಡೋಣ ಇನ್ನೇಕೆ ಬಾಚಿಂತೆ. ಇನ್ನೊಂದ್ಸಲ ದಯವಿಟ್ಟು ಸೈಲೆನ್ಸ್. ಸಂಜೆ ತಂಗಾಳಿ ತಂಪಾಗಿ ಬೀಸಿ, ಹೂವ ಕಂಪನ್ನು ಹಾದಿಗೆ ಹಾಸಿ, ತಂದಿದೆ ಹಿತವ ನಮಗಾಗಿ, ಜೋಡಿ ಬಾನಾಡಿ ಮೇಲೆ ಹಾರಾಡಿ ತೇಲಾಡಿ ಓಲಾಡಿ ನಲಿವಂತೆ, ನಾವು ಆಡೋಣ ಇನ್ನೇಕೆ ಬಾಚಿಂತೆ. ಜೀವ ಸರ್. ಹಾ, ಹೇಳಿ 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 ಹೇಳಿ. ಜೀವನೇ. ಹಾ, ಹೇಳಿ ದಯವಿಟ್ಟು ಹೇಳಿ. ಇಲ್ಲ ಇಲ್ಲ ಹೇಳಿಲ್ಲ ಸರ್. ಟೈಮ್ ಸ್ಟಾರ್ಟ್. ಆಡಿಯನ್ಸ್ ಹೇಳಿದ್ರಾ ಸ್ನೇಹಿತರೆ? ಆಡಿಯನ್ಸ್ ಹೇಳಿದ್ದಿನ ತಗೊಂಡಿಲ್ಲ ಸರ್, ಪ್ಲೀಸ್. ಸ್ನೇಹಿತರೆ, ಯಾಕೆ ಆಡಿಯನ್ಸ್ ಮಾತು ಕೇಳ್ತಾ ಇಲ್ಲ? ಸರ್ ಬೇರೆ ಕ್ವಶನ್ ಕೊಡಿ ಸರ್. ಬಂದು ಇದು ಮಾಡ್ತಿದ್ದಾರೆ. ಈಗ ಬೇರೆ ಪ್ರಶ್ನೆ ಕೊಡ್ತೀವಿ. ಈ ಪ್ರಶ್ನೆ ಡಿಸ್ಕ್ವಾಲಿಫೈ ಆಗ್ತಾ ಇದೆ ನಿಮಗೆ.
ಆಡಿಯನ್ಸ್ ಯಾವುದೇ ಕಾರಣಕ್ಕೂ ಉತ್ತರ ಹೇಳ್ಬಾರ್ದು. ಅವ್ರ ಟೈಮ್ ಅಪ್ ಅನ್ನೋ ತನಕ. ಅವ್ರ ಟೈಮ್ ಅಪ್ ಆಗೋವರೆಗೂ ಯಾರು ಹೇಳ್ಬಾರ್ದು. ಪ್ಲೀಸ್ ಸೈಲೆನ್ಸ್. ಓಕೆ, ನೆಕ್ಸ್ಟ್ ಸುಭಾಷ್ ಚಂದ್ರ ಬೋಸ್ಗೆ ಎಸ್ ಸರ್. ಬೇರೆ ಪ್ರಶ್ನೆ. ಈಗ ಎಸ್ ಸರ್. ಪ್ರಶ್ನೆ ಈ ರೀತಿ ಇದೆ. ಅರಳದ ಸುಮಗಳ ಅರಳಿಸುವವಳು, ಕುಸುಮಗಳಂಥ ಬೆರಳು, ಚೆಮ್ಮಲ್ಲಿಗೆ ಏನೋ ಧ್ವನಿಯವಳೆ ನಿಮ್ಮೀನ ಕಣ್ಣವಳೆ ಸೊಬಗ ನೀ ತುಂಬಿದೆ. ಇವರು ಪಲ್ಲವಿ ಹೇಳ್ಬೇಕು. ಸ್ಟಾರ್ಟಿಂಗ್ ಯಾವ ರೀತಿ ಆಗುತ್ತೆ ಅದನ್ನ ಹೇಳ್ಬೇಕು. ಮುಂದಿನ ಸಾಹಿತ್ಯ ಕಂಪ್ಲೀಟ್ ಮಾಡಿ ಅಂತ ಕೇಳ್ತಾ ಇಲ್ಲ. ದ್ವಾಪರ ಓಕೆ, ರೈಟ್ ಆನ್ಸರ್. 10 ಪಾಯಿಂಟ್ಸ್. ಸೂಪರ್. ಓಕೆ, ನೆಕ್ಸ್ಟ್ ಯಾವುದು? ಜಾಯ್ಫುಲ್ ಜೇಮ್ಸ್ ರೆಡಿ? ಓಕೆ, ದಯವಿಟ್ಟು ಸೈಲೆನ್ಸ್ ಆಡಿಯನ್ಸ್. ಓಕೆ, ಗುಡಿಯ ಕಟ್ಟಿದ ಬಡವನೆದೆಯ ಗುಡಿಯಲ್ಲಿರುವೆ ನಾನು. ನೀನೆ ರಾಮ ರೈಟ್ ಆನ್ಸರ್. ನೀನೆ ಅಲ್ಲ ನೀನೆ ಯೇಸು. ಥ್ಯಾಂಕ್ ಯು ಸರ್. 10 ಪಾಯಿಂಟ್ಸ್. ಓಕೆ, ನೆಕ್ಸ್ಟ್ ಯಾವುದು? ನೆಕ್ಸ್ಟ್ ಟೀಮ್ ನೆಕ್ಸ್ಟ್ ಕನ್ನಡ ದೀಪ. ಟೀಮ್ 7. ಓಕೆ, ಟೀಮ್ 7ಗೆ ಪ್ರಶ್ನೆ ರೆಡಿ? ಓಕೆ, ಸೈಲೆನ್ಸ್. ಓಕೆ, ಸೈಲೆನ್ಸ್ ಪ್ಲೀಸ್. ಕಣ್ಣಲ್ಲೇ ಕರೆದು ಹೊಂಗನಸ ತೆರೆದು ಸಂಗಾತಿ ಸಂಪ್ರೀತಿ ಸೆಳೆದೆ, ಅನುರಾಗ ಹೊಳೆದು ಅನುಬಂಧ ಬೆಳೆದು ಸಮೂಹ ಸಂಬಂಧ ಮಿಡಿದೆ. ಬೇಗ ಇನ್ನೊಂದ್ಸಲ. ಕಣ್ಣಲ್ಲೇ ಕರೆದು ಹೊಂಗನಸ ತೆರೆದು ಸಂಗಾತಿ ಸಂಪ್ರೀತಿ ಸೆಳೆದೆ, ಅನುರಾಗ ಹೊಳೆದು ಅನುಬಂಧ ಬೆಳೆದು ಸಮೂಹ ಸಂಬಂಧ ಮಿಡಿದೆ. ಯಾವ್ದಿದು? ಆಡಿಯನ್ಸ್ ಸುಮ್ಮನೆ. ಸಂಗಾತಿ ನಿನ್ನ ಸಂಪ್ರೀತಿಯಲ್ಲಿ. ರಾಂಗ್ ಆನ್ಸರ್. ಆಡಿಯನ್ಸ್. ವೆರಿ ಗುಡ್. ನಮ್ಮೂರ ಮಂದಾರ ಹೂವೆ. ಓಕೆ, ಸೈಲೆನ್ಸ್. ಆಡಿಯನ್ಸ್ ಸೈಲೆಂಟ್ ಆಗಿರಿ. ಓಕೆ, ನೆಕ್ಸ್ಟ್ ದಯವಿಟ್ಟು ಸೌಂಡ್ ಸಿಸ್ಟಮ್ ಅವ್ರು ಎಲ್ಲಿದ್ರು ವೇದಿಕೆ ಹತ್ರ ಬನ್ನಿ. ನೆಕ್ಸ್ಟ್ ಸ್ವಲ್ಪ ನಿಮ್ಮ ಸಹಾಯ ಬೇಕಾಗಿದೆ ನೆಕ್ಸ್ಟ್ ರೌಂಡ್ ನಡೆಸೋಕ್ಕೆ. ಸೌಂಡ್ ಸಿಸ್ಟಮ್ ಅವ್ರು ಎಲ್ಲಿದ್ರು ಬನ್ನಿ. ಓಕೆ, ಈಗ ನೆಕ್ಸ್ಟ್ ಟೀಮ್ 8. ಕುವೆಂಪು ಹೇಳಿ. ಟೀಮ್ 8. ಮಾತಾಡುವ ಮಂದಾರವೇ ಕಂಗೊಳಿಸಬೇಡ ಹೇಳದೆ, ನಾನೇತಕ್ಕೆ ನಿನಗೆ ಹೇಳಲಿ ನಿನಮಯ ತುಂಬ ಕಣ್ಣಿದೆ. ಮನದಾಳದ ರಸಮಂಜರಿ ರಂಗೇರಿ ನಿನ್ನ ಕಾದಿದೆ, ಪಿಸು ಮಾತಿನ ಪಂದ್ಯಾವಳಿ ಆಕಾಶವಾಣಿಯಾಗಿದೆ. ಸಿಂಗಾರ ಸಿರಿಯೇ. ರೈಟ್ ಆನ್ಸರ್. ಸಿಂಗಾರ ಸಿರಿಯೇ. ಸರ್ ಇನ್ನೊಂದ್ಸರಿ ಅನೌನ್ಸ್ಮೆಂಟ್ ಮಾಡಿ ಇವ್ರದ್ದು ಸಿಸ್ಟಮ್. ಸೌಂಡ್ ಸಿಸ್ಟಮ್. ಓಕೆ, ನೆಕ್ಸ್ಟ್ ಟೀಮ್ 9. ಪುಟ್ಟರಾಜ್ ಗವಾಯ್ ರೆಡಿ ಇದ್ದೀರಾ? ರೆಡಿ. ಓಕೆ, ಜೀವನ ಈ ಕ್ಷಣ ಶುರುವಾದಂತಿದೆ, ಕನಸಿನ ಊರಿನ ಕದ ತೆರೆಯುತ್ತಿದೆ, ಅಳಬೇಕು ಒಮ್ಮೆ ಅಂತನಿಸಿದೆ ಖುಷಿ ಈಗ ಮೇರೆ ಮೀರಿ, ಮಧು ಮಾಸದಂತೆ ಕೈ ಚಾಚಿದೆ ಹಸಿರಾಯ್ತು ನನ್ನ ದಾರಿ. ಗಗನವೇ ಬಾಗಿ. ಯಾವುದು? ಗಗನವೇ ಬಾಗಿ. ರೈಟ್ ಆನ್ಸರ್. ಗಗನವೇ ಬಾಗಿ. ರೈಟ್ ಆನ್ಸರ್. 10 ಪಾಯಿಂಟ್ಸ್. ನೆಕ್ಸ್ಟ್ ಲಾಸ್ಟ್ ಯಾವುದು? ಟೀಮ್ 10. 4 ಸ್ಟಾರ್ಸ್. ಹೈಯೆಸ್ಟ್ ಪಾಯಿಂಟ್ಸ್ ಅಲ್ಲಿ ಇದ್ದೀರಾ. ನಿಮಗೆ ಪ್ರಶ್ನೆ. ಟಾಪಲ್ಲಿರೋರ ಪ್ರಶ್ನೆ ನೋಡೋಣ. ಕೇಳಿಸ್ಕೊಳ್ಳಿ ದಯವಿಟ್ಟು. ಸೈಲೆನ್ಸ್. ಓಕೆ,
ಓಕೆ, ಕೇಳಿಸ್ಕೊಳ್ಳಿ. ನನಗೆ ನೀನು ಯಾರೋ ಗೊತ್ತಿಲ್ಲ, ಕನಸಲ್ಲೂ ನೀನು ಎಂದೂ ಬಂದಿಲ್ಲ, ನಿನ್ನ ಊರು ಗೊತ್ತಿಲ್ಲ, ನಂಗೆ ಬ್ಯಾಕ್ಗ್ರೌಂಡ್ ಬೇಕಿಲ್ಲ, ನಿನ್ನ ನೋಡಿ ಬಂಧು ಒಳಂದಾವ. ಬಳಗಾನು ನಂಗೆ. ನೋಡಿ ಒಳಂದಾವ. ರೈಟ್ ಆನ್ಸರ್, ನೋಡಿ ಒಳಂದಾವ. ಓಕೆ ಓಕೆ, ಇಲ್ಲಿಗೆ ಈ ರೌಂಡ್ ಸಕ್ಸಸ್ಫುಲಿ ಮುಗ್ದಿದೆ. ಈಗ ಪಾಯಿಂಟ್ ಟೇಬಲ್ ಬರುತ್ತೆ, ಎಲ್ಲರೂ ಕೇಳಿ. ಸೌಂಡ್ ಸಿಸ್ಟಮ್ ಇನ್ನೂ ಬಂದಿಲ್ಲ. ಸೌಂಡ್ ಸಿಸ್ಟಮ್ ಅವ್ರು ಎಲ್ಲಿದ್ರು ಬನ್ನಿ ದಯವಿಟ್ಟು. ಸೊ ಇವಾಗ 3 ರೌಂಡ್ ಸೇರಿಸಿ ಎಷ್ಟೆಷ್ಟು ಪಾಯಿಂಟ್ಸ್ ಇದೆ ಅಂತ ಹೇಳ್ತೀನಿ. ಟೀಮ್ 1 25, ಟೀಮ್ 2 20, ಟೀಮ್ 3 20, ಟೀಮ್ 4 20, ಟೀಮ್ 5 20, ಟೀಮ್ 6 20, ಟೀಮ್ 7 10, ಟೀಮ್ 8 20, ಟೀಮ್ 9 20, ಟೀಮ್ 10 40. ಈಗ ಇನ್ನೊಂದು ಇಂಟ್ರೆಸ್ಟಿಂಗ್ ರೌಂಡ್ ಬರ್ತಿದೆ. ನಮ್ಮೆಲ್ಲರಿಗೂ ಆಲ್ಮೋಸ್ಟ್ ತುಂಬ ಫೇವ್ರೇಟ್ ರೌಂಡ್ ಅಂತ ಅನ್ಸುತ್ತೆ ಇದು. ಏನು ಅಂದರೆ ವಾಯ್ಸ್ ಐಡೆಂಟಿಫೈ ಮಾಡಬೇಕು. ಓಕೆ, ಕೆಲವು ಫೇಮಸ್ ಸೆಲೆಬ್ರಿಟೀಸ್ ಅಥವಾ ಪರ್ಸ್ನಾಲಿಟೀಸ್ದು ವಾಯ್ಸಸ್ ಪ್ಲೇ ಮಾಡ್ತೀವಿ. ಒಂದೊಂದು ಟೀಮ್ಗೆ ಒಬ್ಬೊಬ್ಬರ ವಾಯ್ಸ್ ಬರುತ್ತೆ. ನೀವು ಅವರ ವಾಯ್ಸನ್ನು ಐಡೆಂಟಿಫೈ ಮಾಡಬೇಕು. ಇಲ್ಲಿ ಪಾಸಿಂಗ್ ಏನೂ ಇರೋದಿಲ್ಲ. ಓಕೆ, ಟೈಮು ಒಂದು ಆಡಿಯೋನ ನಾವು ಒಂದೇ ಸತಿ ಪ್ಲೇ ಮಾಡ್ತೀವಿ. ಓಕೆ, ಎರಡನೇ ಸತಿ ಪ್ಲೇ ಮಾಡಲ್ಲ. ಸೊ ಕೇರ್ಫುಲ್ಲಾಗಿ ಕೇಳಿಸ್ಕೊಳ್ಳಿ. ಒಂದು ಟೈಮು ನಿಮಗೆ ಆಡಿಯೋ ಮುಗಿದ ಮೇಲೆ 30 ಸೆಕೆಂಡ್ಸ್ ಟೈಮ್ ಸಿಗುತ್ತೆ. ಸೈಲೆನ್ಸ್ ಸೈಲೆನ್ಸ್. ಆಡಿಯೋ ದಯವಿಟ್ಟು ಸೈಲೆನ್ಸ್ ಪ್ಲೀಸ್. ರೀತಿ ಎಲಿಮಿನೇಷನ್ ಆಗುತ್ತೆ ಅಂದರೆ ಈ ರೌಂಡ್ ಮುಗಿದ ಮೇಲೆ ಯಾವುದಾದ್ರೂ ಟೀಮ್ ಇನ್ ಕೇಸ್ 0 ಪಾಯಿಂಟ್ಸಲ್ಲಿದ್ದರೆ ಅವರು ಎಲಿಮಿನೇಟ್ ಆಗ್ತಾರೆ. ಅಂದರೆ ಈ ರೌಂಡದು ಅಂತ ಅಲ್ಲ, ಟೋಟಲಿ 4 ರೌಂಡಲ್ಲಿ ಪಾಯಿಂಟ್ಸೇ ಬಂದಿಲ್ಲ ಅಂತಂದರೆ ಅವರು ಎಲಿಮಿನೇಟ್ ಆಗ್ತಾರೆ. ಓಕೆ, ಸೊ ಎಲ್ಲ ಕ್ಲಿಯರ್ ಆಗಿದೆ ಅನ್ಕೋತೀನಿ. ಆಡಿಯೋ ಪ್ಲೇ ಮಾಡೋಣ. ಓಕೆ, ಸೊ ಫಸ್ಟ್ ಟೀಮ್. ಆಲ್ ರೈಟ್, ಮುಂದಕ್ಕೆ ಹೋಗೋಣ ಟೀಮ್ಗೆ. ಓಕೆ, ಫಸ್ಟ್ ವಾಯ್ಸ್ ಬರಲಿ. ಒಂದೇ ಸತಿ ಬರುತ್ತೆ ಆಡಿಯೋ, 1 ಮಿನಿಟ್ ಇರುತ್ತೆ. ಸೊ ಕೇಳಿಸ್ಕೊಳ್ಳಿ. ಕಾನ್ವೆಂಟ್ ಎಜುಕೇಟೆಡ್ ಅಂತೆಲ್ಲ ಹೇಳ್ತಾರೆ. ನಾವು ಕಾನ್ವೆಂಟಲ್ಲೇ ಓದಿದ್ದು, ಇಂಗ್ಲಿಷ್ನಲ್ಲೇ ಪಾಠ ಕಲ್ತಿದ್ದು. ಬಟ್ ಇಂಗ್ಲಿಷ್ ಕಲಿಸಿ ಕೊಡುವ ಕನ್ನಡ ವಾತಾವರಣ ಇದ್ದಂತಹ ಶಾಲೆ. ಆಮೇಲೆ ಎಲ್ಲ ತುಂಬ ಸರಳವಾಗಿ ಇವತ್ತಿನ ಏನೇನೋ ಕಲಿಸ್ಕೊಡ್ತಾ ಇದ್ದೀವಿ ಅಥವಾ ಕಲಿಸ್ಕೊಡ್ತಾ ಇದ್ದಾರೆ ಅಂತ ಅಂತಾರೆ. ಬಟ್ ಎಲ್ಲೋ ನಮ್ಮತನ ಕಳೆದು ಹೋಗ್ತಿದ್ಯಾ ಅಂತಾನೂ ಅನಿಸುತ್ತೆ ಇವತ್ತಿನ ಮಕ್ಕಳನ್ನು ನೋಡಿದಾಗ. ಎಲ್ಲ ಅಮೆರಿಕ ಶಾಲೆಗಳಿಗೆ, ಅಮೆರಿಕಕ್ಕೆ ತಯಾರಾಗ್ತಿದ್ದಾರೆ ಅಂತ ಅನಿಸುತ್ತೆ. ಗೊತ್ತಿಲ್ಲ, ಕ್ಷಮಿಸಿ, ತಪ್ಪು ಇರ್ಬೋದು ಅಭಿಪ್ರಾಯ. ಆದರೆ ನಮ್ದೆಲ್ಲ ಹಂಗಲ್ಲ, ಅದೇನು ನೇರ ಸರಳ. ಆಮೇಲೆ ತುಂಬ ಪ್ರೋತ್ಸಾಹ ಕೊಡ್ತಿದ್ರು. ತುಂಬ ಒಂದು ಪುಟ್ಟದೇನೋ ಮಾಡಿದ್ರು ಈಗ ಸ್ಪರ್ಧೆಗಳಲ್ಲಿ ಇದು ಮಾಡಿದ್ರೆ, ನಾನಂತೂ ಯಾವಾಗಲೂ ಇಂಗ್ಲೀಷ್ ರೆಸಿಟೇಷನು, ಕನ್ನಡ ರೆಸಿಟೇಷನ್ ಇದರಲ್ಲೆಲ್ಲ ಫಸ್ಟ್ ಪ್ರೈಸು. ಏನು ಫುಲ್ ಬೇಗಿದ್ದು ನಾಟಕಗಳಲ್ಲಿ ಮಾಡ್ತಿದ್ದೆ, ಡಾನ್ಸ್ದಲ್ಲಿ ಮಾಡ್ತಾಯಿದ್ದೆ. ಸುಬ್ಬಮ್ಮನ ಅದೇನೋ ನಾಟಕದಲ್ಲಿ ಮಾಡಿದ್ದೆ, ಅದರಲ್ಲಿ ನಂದು ಅಜ್ಜಿ ರೋಲು. ಏನು ಫುಲ್ ನಾನು ಹೀರೋಯಿನ್ ಮಾರನೇ ದಿವಸ. ಓಕೆ, ಹೇಳಿ ಆನ್ಸರ್. ಟೀಮ್ 1 30 ಸೆಕೆಂಡ್ಸ್. ಅಪರ್ಣ. ಎಸ್, ಸೂಪರ್. ಓಕೆ, ಒಂದು ನಿಮಿಷ ಅಗೇನ್. ದಯವಿಟ್ಟು ಗಲಾಟೆ ಮಾಡಬೇಡಿ. ವಾಯ್ಸ್. ಆಕಾಶಕ್ಕೆ ಏಣಿ ಹಾಕೋದು, ಹಾಸಿಗೆ ಆಚೆ ಕಾಲ್ ಚಾಚೋದು ನನಗೆ ಯಾವಾಗಲೂ ಇಷ್ಟ. ಏನು ಹೇಳ್ತಾರೆ, ಹಾಸಿಗೆ ಎದ್ದಷ್ಟು ಕಾಲ್ ಚಾಚು, ಆಸೆ ದುಃಖಕ್ಕೆ ಮೂಲ. ಇದೆಲ್ಲ ನನಗೆ ನಂಬಿಕೆ ಇಲ್ಲ. ಐ ರೆಸ್ಪೆಕ್ಟ್ ಬುದ್ಧ, ಬಟ್ ಇದ್ರಲ್ಲಿ ನಂಬಿಕೆ ಇಲ್ಲ ನನಗೆ. ನಂದು ದುಬಾರಿಯಾದ ಕನಸುಗಳನ್ನು ಕಾಣಬೇಕು. ದುಬಾರಿಯಾದ ಕನಸುಗಳನ್ನು ಕಂಡ್ರೆ ಕನಸು ಕಂಡದ್ದಾದ್ರೂ ಉಳಿಯುತ್ತೆ. ಅದಕ್ಕೆ ಕಾಣುವಾಗಲೇ ಒಂದು ಚಿಕ್ಕ ನೋಟುಗಡೆ ಹಾರ ಕನಸು ಕಾಣಬಾರ್ದು. ಆಕಾಶಕ್ಕೆ ಏನೇ ಹಾಕೋ ಕನಸು ಕಾಣಬೇಕು. ಬೀಳ್ತೀವಿ, ಹೇಳ್ತೀವಿ, ಏನಾಗುತ್ತೆ. ಅಕಸ್ಮಾತ್ ಆಕಾಶ ಸಿಕ್ಕೇ ಬಿಟ್ರೆ. ಕ್ಯಾಲಿಫೋರ್ನಿಯಾ ಯೂನಿವರ್ಸಿಟಿಲಿ ಒಂದು PhD ಥೀಸಿಸ್ ಮಾಡಿದ್ರು ಒಬ್ರು, ಇಂಡಿಯನ್ ಇಮಿಗ್ರೆಂಟ್ಸ್ ಇನ್ US ಅಂತ. ಡಾಕ್ಟರ್ ಅನಂತ್ ಅಂತ ಅವರು ಕನ್ನಡಿಗರು. ಅವರು ಥೀಸಿಸ್ ಕೊಟ್ಟರು. ಅದರಲ್ಲಿ ಅವರು ಒಂದು PhD ನಲ್ಲಿ ಇಂಡಿಯನ್ಸ್ ಮೈಗ್ರೇಟ್ ಆದಾಗ ಅವ್ರ ಸಮಸ್ಯೆಗಳೇನು, ಪ್ರತಿಯೊಂದನ್ನೇ ಹೇಗೆ
ಅಲ್ಲಿ ಡಾಲರ್ಗೆ ಕನ್ವರ್ಟ್ ಮಾಡಿ ಖುಷಿ ಪಡ್ತಾರೆ ಸೇವ್ ಮಾಡಿದಾಗ. ಒಂದು ಕಾಫಿ ಕುಡಿದ್ರೆ ಅದು ಎಷ್ಟು ಖರ್ಚಾಯ್ತು, ಅಯ್ಯೋ 250 ರೂಪಾಯಿ ಆಯ್ತಲ್ಲಪ್ಪ ನಮ್ಮ ದೇಶದಲ್ಲಿ Okay. ಅಂತ. ಸ್ಟಾಪ್. Okay, stop. Yes, team 2. ಐ ಆಮ್ ಸಾರಿ, ಈ ಟೀಮಲ್ಲಿ ಯಾರಿಗೂ ನಮಗೂ ಗೊತ್ತಿಲ್ಲ ಈ ವಾಯ್ಸ್. ಖಂಡಿತ ಹೇಳ್ಬೋದು. ಮೇಡಮ್ ವಾಲಂಟಿಯರ್ ಹೇಳಿದಾರೆ ಅವರು. ಯಾರು? Yes, audience correct. ಆಡಿಯನ್ಸ್ ಓನ್ಲಿ. Okay. ನಾಗತಿ ಹಳ್ಳಿ ಚಂದ್ರಶೇಖರ್. Silence. ಮೇಡಮ್ ಇನ್ನೊಂದ್ಸರಿ ಆನ್ಸರ್ ಹೇಳಿ ಮೇಡಮ್. ಆನ್ಸರ್ ನಾಗತಿಹಳ್ಳಿ ಚಂದ್ರಶೇಖರ್. ಇವರು ಖ್ಯಾತ ನಿರ್ದೇಶಕರು, ಲೇಖಕರು. ಹೌದು. ಓಕೆ ಸ್ಟಾಪ್. ಸೈಲೆನ್ಸ್. ಬಂದಿ ಸರ್, ಸ್ಟಾಪ್ ಪ್ಲೇ. ದಯವಿಟ್ಟು. ಓಕೆ, ಟೀಮ್ 2ಗೆ ಯಾವುದೋ ಪಾಯಿಂಟ್ ಸಿಗ್ತಿಲ್ಲ. ಲೆಟ್ಸ್ ಮೂವ್ ಟು ಟೀಮ್ 3. ಪ್ಲೇ ಸೇಫ್ಲಿ. ಶಾರ್ಪ್ ಸೆನ್ಸ್ ಆಫ್ ಹ್ಯೂಮರ್. ಅವರಿಗೆ ಒಂದ್ ದಿವಸ ಒಬ್ಬ ಪ್ರೊಫೆಸರ್ ಅವ್ರ ಹತ್ರ ಹೋಗಿ ಸ್ಟಾಪ್ ಮೇಡಮ್. ರೆಡಿ. ಪ್ಲೇ. ಅವರ ಮತ್ತೆ ನಿಮ್ಮ ಕಾವ್ಯ ಹೆಂಗ್ ಓದಬೇಕು ಆ ನ್ಯಾಕ್ ನನಗೆ ಅರ್ಥ ಆಗಿದೆ. ಏನ್ ಅರ್ಥ ಆಗಿದೆ? ಎಸ್, ರವಿ ಬೆಳಗೆರೆ. Yes. Ravi Belagere is the right answer. ಓಕೆ, ಥ್ಯಾಂಕ್ ಯು. Next, team. ಫಸ್ಟ್ ಹೇಳೋದೇ, ಯು ರೆಡಿ ಫಾರ್ ಇಟ್. ಯಾಕಂದ್ರೆ ಈವನ್ ನಮ್ ಯಾವುದೇ ಕರಿಯರ್ ಅಲ್ಲಾದ್ರೂ ಅಷ್ಟೇ, ನಾನು ಅದನ್ನ ಹೇಳ್ತೇನೆ, ಡಿಗ್ರಿ ಕಲಿಯೋದು ಮುಖ್ಯ ಅಲ್ಲ, ಆದ್ರೆ ನಿಮ್ಮಲ್ಲಿ ನೀವು ಕಲ್ತದ್ದಕ್ಕೆ ಬೇಕಾದಷ್ಟು, ನಿಮ್ ಜಾಬಿಗೆ ಬೇಕಾದಷ್ಟು ಸ್ಕಿಲ್ಸ್ ಇದೆಯಾ, ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ನನ್ನಲ್ಲಿ ಆ ಸ್ಕಿಲ್ಗಳನ್ನ ನಾನು ಬೆಟರ್ ಮಾಡ್ಕೋಬೇಕಾಗಿತ್ತು. ನನ್ನ ಭಾಷೆ ಚೆನ್ನಾಗಿತ್ತು, ನಾನೊಬ್ಬ ಕನ್ನಡ ಮೀಡಿಯಂ ವಿದ್ಯಾರ್ಥಿ ಆಗಿದ್ದರಿಂದ ಅಲ್ಲಿ ಭಾಷೆ ಇದಾಗಿತ್ತು. ಸೈಡಲ್ಲಿ ನಾನು ಡಿಗ್ರಿಯಿಂದ ಇಂಗ್ಲಿಷ್ ಗ್ರಾಮರು ಮತ್ತೆ ಲಿಟ್ರೇಚರ್ ಎರಡನ್ನೂ ಕಲಿಯೋದಕ್ಕೊಂದು ಅವಕಾಶ ಸಿಕ್ತು ನನಗೆ. ಅದು ಎರಡನ್ನೂ ನಾನು ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಸೊ ನಂಗೆ ಲ್ಯಾಂಗ್ವೇಜ್ ವೈಸ್ ಸ್ವಲ್ಪ ಬೆಟರ್ ಆಗ್ತಾ ಹೋಗ್ತಿದ್ದೆ. ಬಟ್ ಈ ಫ್ಲೂಯೆನ್ಸಿ ಇದೆಲ್ಲ ಮಾತಾಡುವಾಗ ಪ್ರಾಕ್ಟೀಸ್ ಯಾವ ತರ ಪ್ರಾಕ್ಟೀಸ್ ಮಾಡಿದೆ ಅಂತಂದ್ರೆ, ಅದೇ ನಾನು ಅದರಲ್ಲಿ ಹಿಂಗೆ ಮಾಡಿ ದೊಡ್ಡ ಸ್ಟಾರ್ ಆಗಬೇಕು ಆ ಥರ ಅಲ್ಲ. ಐ ವಾಂಟ್ ಟು ಬಿ ಬೆಟರ್. ನಾನು ಇವತ್ತಿಗಿಂತ ನಾಳೆ ಬೆಟರ್ ಇರಬೇಕು ಅಂತ ಅದ್ರ ಮೇಲೆ ವರ್ಕ್ ಮಾಡ್ತಾ. ಯಾವ ಲೆವೆಲ್ ಏನಂದ್ರೆ ನಡ್ಕೊಂಡು ಹೋಗ್ತಾ ಅಥವಾ ಬಸ್ಸಲ್ಲಿ ಹೋಗ್ತಾ ಬೋರ್ಡ್ಗಳನ್ನ ಇದ್ದಿದ್ದನ್ನು ಓದ್ತಾ ಇದ್ದೆ. ಅದನ್ನ ಪ್ರಾಕ್ಟೀಸ್ ಮಾಡೋದು. ಯಾವುದೋ ಒಂದು ಇದಿದ್ರೆ 2023. ಸೊ ಅದನ್ನ ಸ್ಟಾಪ್. ಓಕೆ, ಟೀಮ್ 3. ಇದು ಆನ್ಸರ್ ಗೊತ್ತಿಲ್ಲ, ಪ್ರಯತ್ನ ಮಾಡ್ತಾ ಇದೀವಿ. ರಾಂಗ್ ಆದ್ರೂ ಪರವಾಗಿಲ್ಲ. ರಿಷಬ್ ಶೆಟ್ಟಿ. ಯಾರು? ರಿಷಬ್ ಶೆಟ್ಟಿ. ಇಲ್ಲ, ಸಾರಿ. ಆಡಿಯನ್ಸ್, ಪ್ರದೀಪ್ ಬಡಕಿಲ್ಲ. ಕರೆಕ್ಟ್. ಸೂಪರ್. ಓಕೆ, ಸೈಲೆನ್ಸ್. ಸ್ಟಾಪ್. ದಯವಿಟ್ಟು ಸೈಲೆಂಟ್. ಓಕೆ, ಸ್ಟಾಪ್. ದಯವಿಟ್ಟು ಡಿಸ್ಕಷನ್ ಆಮೇಲೆ ಮಾಡಿ, ಈಗ ಬೇಡ. ಟೀಮ್ 5 ಸುಭಾಷ್ ಚಂದ್ರ ಬೋಸ್ಗೆ ಕ್ವಶನ್ ಬರ್ತಾ ಇದೆ. 14/5/1955 ಅಂತ ನಮ್ಮಪ್ಪ ಗುರ್ತು ಹಾಕಿದ್ದಾರೆ. ನಿಜವಾಗೂ ಹುಟ್ಟುತ್ತಾಗ ನಾನು ಬಹಳ ಚಿಕ್ಕವನಿದ್ದೆ, ನೆನಪಿರ್ಲಿಲ್ಲ ಅಷ್ಟು. ಹಾಗಾಗಿ ಅಪ್ಪ ಏನು ಹೇಳ್ತಾನೋ ಅದನ್ನ ನಿಜ ಅಂತ ಒಪ್ಕೊಂಡ್ಬಿಟ್ಟಿದೆ. ನಮ್ಮಣ್ಣ ನನಗಿಂತ ಬೆಳೆದಿದ್ದಾನೆ. ಅಕ್ಕಿ ಹಿಟ್ಟನ್ನ ಕೊಟ್ಬಿಟ್ಟು ಅವನು ಕೊಂಡ್ಕೊಂಡ್ವಿ. ನಾನು ಸ್ವಲ್ಪ ಕಪ್ಪಗಿದ್ದೀನಿ, ರಾಗಿ ಹಿಟ್ಟು ಕೊಟ್ಟು ನಿನ್ನ ಕೊಂಡ್ಕೊಂಡಿದ್ದೀವಿ ಅಂತ ಕೋಪ ಮಾಡ್ಕೋತಾ ಇದೆ. ಆ ಕೋಪ ಅಣ್ಣನ ಇವೆರಡನ್ನು ನೋಡಿ ಅಮ್ಮ ನಗ್ತಾ ಇದ್ದದ್ದಿದೆಯಲ್ಲ, ಅದು ಈಗ ಅನ್ನಿಸ್ತಾ ಇದೆ ಬದುಕಿನ ನಿಜವಾದ ಸತ್ಯ. ಆ ಕ್ಷಣಗಳು ಬಂಗಾರದ ಕ್ಷಣಗಳು. ಓಕೆ, ಇಲ್ಲಿಗೆ ಮುಗೀತು. ಆನ್ಸರ್ ಸ್ಟಾಪ್ ಮಾಡಿ. ಟೀಮ್ 5 ಟೈಮ್ ಓಡ್ತಿದೆ. ಮ್ಯಾಮ್ ಆನ್ಸರ್ ಯು ಆರ್ ಅನಂತಮೂರ್ತಿ ಇರ್ಬೋದು. ಸಾರಿ, ರಾಂಗ್ ಆನ್ಸರ್. ಆಡಿಯನ್ಸ್. ಓಕೆ. ಖ್ಯಾತ ಎಲ್ಲ ಹೇಳೋದಕ್ಕಿಂತ ಮೊದಲು ಇವರು ಕಾರ್ಯಕ್ರಮ ಥಟ್ ಹೇಳಿ. ಸೊ ಕರೆಕ್ಟ್ ಆನ್ಸರ್ ಇಸ್ ನಾ ಸೋಮೇಶ್ವರ್. ಓಕೆ, ಸೈಲೆನ್ಸ್. ಓಕೆ, ಸೈಲೆನ್ಸ್. ದಯವಿಟ್ಟು ಆಡಿಯೋ ಕೇಳುವಾಗ ಆಡಿಯೋ ಗಲಾಟೆ ಮಾಡಬೇಡಿ. ಆಡಿಯೋ ಡಿಸ್ಟರ್ಬ್ ಆಗುತ್ತೆ ಕೇಳೋರಿಗೆ. ನೆಕ್ಸ್ಟ್ ಟೀಮ್ 6 ಜಾಯ್ಫುಲ್ ಜೆಮ್ಸ್ಗೆ ಆಡಿಯೋ ಜಾಸ್ತಿ ಆಯ್ತು. ಎಲ್ಲ ಮಾಡಿದ್ವಿ ಸರ್. ಫಸ್ಟ್ ನಾಟಕದಲ್ಲಿ ಒಳ್ಳೆ ಹೆಸರು ಮಾಡಿದೆ. ಕಾಲೇಜ್ಗೆ ಹೋದ್ಮೇಲೆ ಒಂದು ಸ್ವಲ್ಪ ಈ ನಾಟಕ ಗೀಟಕ ಅದೆಲ್ಲ ಒಂದು ಸ್ವಲ್ಪ ಜಾಸ್ತಿ ಆಯಿತು. ಎಲ್ಲ ಮಾಡಿದ್ವಿ. ನಾಟಕದಲ್ಲಿ ಒಳ್ಳೆ ಹೆಸರು ಮಾಡಿದೆ, ಒಳ್ಳೆ ಒಂದು ರೆಕಗ್ನಿಷನ್ ಸಿಕ್ತು. ಅದೆಲ್ಲ ಆದಮೇಲೆ ಸೀರಿಯಲ್ ಬಂತು ನನಗೆ. ಅದರಿಂದ ನಾಟಕ ನೋಡಿ
ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಇತ್ತು. ಅದಾದಮೇಲೆ ಒಂದು ದಿನ ಒಂದು ಫೋನ್ ಬರುತ್ತೆ, ಒಂದು ಸಿನಿಮಾಗೆ ಹೀರೋ ಕ್ಯಾಸ್ಟ್ ಮಾಡ್ತಿದ್ದೀವಿ, ನಾವು ನೋಡಬೇಕು ಅಂತ. ನಮ್ಮ ತವ್ರ ಮನೆ ನ್ಯಾಷನಲ್ ಕಾಲೇಜ್ ಜಯನಗರ, ನಾವೆಲ್ಲ ಅದು ಅಲ್ಲೇ ಬೆಳೆದಿದ್ದು ನಾವು. ಸೊ ಅಲ್ಲಿಗೆ ಬಂದರು ಡೈರೆಕ್ಟ್ರು, ಸುಮ್ಮನೆ ಒಂದು ಗ್ಲಾನ್ಸಿಗೆ ನೋಡಿದ್ರು, ಓಕೆ ನನ್ನ ಹೀರೋ ಸಿಕ್ತ ಅಂದರು. ರಾಜ್ಕಿಶೋರ್ ಸರ್, ನೀಲಮೇಘಾಶ್ರಮ ಸ್ಟಾರ್ಟ್ ಆಯಿತು, ಸಿನಿಮಾ ಜರ್ನಿ ಹಂಗೆ ಆಯಿತು. ಸರ್ಟನ್ ಟೈಮ್ಸ್ ಏನಂದರೆ ಪರ್ಸಿವರೆನ್ಸ್ ಇದೆಯಲ್ಲ, ಸೃಜನ್ ಲೋಕೇಶ್ ಡಿಫ್ರೆಂಟ್ ರೈಟ್ ಆನ್ಸರ್ ಟೀಮ್ 6 ಸೃಜನ್ ಲೋಕೇಶ್. ಆಸೆ ಎಂಬ ತಳೆ ಒಡೆದ ದೋಣಿಯಲ್ಲಿ Team ದೂರ 7. ಪ್ರಯಾಣ, ಯಾರಲ್ಲಿ ಲೆಗೋ ಯಾರೋ ಒಂದು ನಿಮಿಷ ಸರ್, ಪಾಸ್ ಮಾಡಿ. ಓಕೆ, ಟೀಮ್ 7 ಕನ್ನಡದ ದೀಪ. ಮತ್ತೆ ಫಸ್ಟಿಂದ ಪ್ಲೇ ಮಾಡಿ ಸರ್. ಆಸೆ ಎಂಬ ತಳೆ ಒಡೆದ ದೋಣಿಯಲ್ಲಿ ದೂರ ತೀರಯಾನ, ಯಾರಲ್ಲಿ ಲೆಗೋ ಯಾರೋ ಏನು ಗುರಿ ಹಿಡದೆ ಬಿಟ್ಟ ಬಾಣ. ನೀವು ನ್ಯೂಸ್ ಚಾನಲಲ್ಲಿ ಬರ್ತಾ ಇರೋ ಟ್ಯಾಲೆಂಟ್ಗಳನ್ನು ನೋಡಿದ್ರೆ, ಯಾವುದೋ ಒಂದು ಚಾನಲಲ್ಲಿ ಬ್ರೇಕಿಂಗ್ ನೋಡ್ತಾ ಇದ್ದೆ ನಾನು. ರೌಡಿಯ ಮನೆ ಮೇಲೆ ದಾಳಿ, ಪಿಸ್ತೂಲ್ ಮತ್ತು ನಿಯತಕಾಲಿಕೆಗಳ ವಶ ಅಂತ ಬಂತು. ನಾನು ಯಾವ ನಿಯತಕಾಲಿಕೆ ವಶ ಇದೇನಿದು ನಾನು ಕೇಳಿದೆ, ಏನೇನು ಪೊಲೀಸ್ ಫೋನ್ ಮಾಡಿ ಕೇಳಿದೆ, ಏನೇನು ಸೀಸ್ ಮಾಡ್ಕೊಂಡಿದ್ದೀರಿ ಅಂತ. ಸರ್ ಪಿಸ್ಟಲ್ ಮ್ಯಾಗ್ಝಿನ್ಸು, ಅದು ಪುಣ್ಯಾತ್ಮದನ್ನ ಯಥಾವತ್ತಾಗಿ ಟ್ರಾನ್ಸ್ಲೇಟ್ ಮಾಡಿ ಮ್ಯಾಗ್ಝಿನ್ಸ್ ಇರೋದನ್ನ ನಿಯತಕಾಲಿಕೆ ಅಂತ ಮಾಡೋದು. ಬಟ್ ನೋಡಿ, ನೀವು ಆಕ್ಸ್ಫರ್ಡ್ ಡಿಕ್ಷನರಿ 100 ವರ್ಷದಿಂದ ಇವತ್ತಿನ ತನಕ ಎಷ್ಟು ಸೈಜ್ ಜಾಸ್ತಿ ಆಗಿದೆ ಮತ್ತು ಆ ಹೊಸ ಶಬ್ದಗಳೆಲ್ಲ ಎಲ್ಲಿಂದ ಬಂದು ಅಂದ್ರೆ ಬೇರೆ ಬೇರೆ ಭಾಷೆ ಆ ಶಬ್ದವನ್ನು. ಇಂಗ್ಲಿಷ್ ಭಾಷೆಗೆ ಅದೊಂದು ಉದಾರತೆ ಇದೆ, ಈ ಎಲ್ಲ ಶಬ್ದಗಳನ್ನು ತಮ್ಮವನ್ನಾಗಿ ಮಾಡಿಕೊಳ್ಳೋ ಉದಾರತೆ ಇದೆ. ಹಂಗ ಯಾವುದೋ ಒಂದು ಶಬ್ದ ಹೊರಗಡೆಯಿಂದ ಬಂದು ನಮ್ಮ ಶಬ್ದ ಆಗುತ್ತೆ ಅನ್ನೋದಿದ್ರೆ ಅದು ಭಾಷೆ ಬೆಳವಣಿಗೆ. ಅದು ಇದೆಲ್ಲ ಸ್ವಪ್ನವೇ. ಪಾಸ್ ಮಾಡಿ, ಪಾಸ್. ಟೀಮ್ 7 ಸುಧೀರ್ ಸರ. ಯಾರು? ಸುಧೀರ್. ಸಾರಿ, ಆಡಿಯನ್ಸ್. ಅಜಿತ್ ಹನುಮಾನಕರ್. ಅಜಿತ್ ಹನುಮಕ್ಕನವರ್. ಓಕೆ, ಹನುಮಾನಕರ್, ಸಾರಿ. ಸೈಲೆನ್ಸ್. ದಯವಿಟ್ಟು ಸ್ಟಾಪ್. ನೆಕ್ಸ್ಟ್ ಆಡಿಯೋ. ಟೀಮ್ 8 ಕುವೆಂಪು. ಇದೆಲ್ಲ ಸ್ವಪ್ನವೇ. ಹೌದು, ಬಹುಶಃ ಸ್ವಪ್ನವನ್ನೇ ಕಾಣ್ತಿದ್ದೆ. ಮಹಾರಾಜ ಸುಂದರ ಶ್ರೀಹರಿ ಬಾಲಕನ ರೂಪದಲ್ಲಿ ನನ್ನನ್ನು ಕರೆಯುವ ಹಾಗೆ ಸ್ವಪ್ನ ಸ್ವಾಮಿ. ಯಾರು ಕದ್ದುಕೊಂಡು ಹೋದರೂ ನನ್ನ ರಾಮನನ್ನ ಈಗ ತಾನೇ ತೊಟ್ಟಿಲಲ್ಲಿ ಆಟವಾಡುತ್ತಿದ್ದ. ಕೇತಕಿ, ಸುನೈನಾ, ಎಲ್ಲಿದ್ದೀರಾ ಎಲ್ಲರೂ? ರಾಮ ಎಲ್ಲಿ? ಅಲ್ಲಿ ಇಲ್ಲ ಅವನು. ನೋಡಿ ಮೊದಲು ಯಾರ ಹತ್ತಿರ ಇದ್ದಾನೆ? ಯಾರು ಕರೆದುಕೊಂಡು ಹೋದರು? ಅಯ್ಯೋ ಭಗವಂತ, ಇಲ್ಲಿಗೆ ಹೇಗೋ ಬಂದೆ ರಾಮ? ನೀನು ಸ್ವಲ್ಪ ಹೊತ್ತು ಸಿಗದೆ ಹೋಗಿದ್ದರೆ ನನ್ನ ಪ್ರಾಣ ಹೋಗುತ್ತಿತ್ತು. ಹೇ ಭಗವಂತ, ಇವನು ಇಲ್ಲಿದ್ದಾನಾ? ನನ್ನ ಪ್ರಾಣ ಹೊರಟೇ ಹೋಗಿತ್ತು. ಅಪ್ಪ ರಾಮ, ಎಲ್ಲಿ ಹೋಗಿಬಿಟ್ಟಿದೆಯೋ? ನೀನಿಲ್ಲದೆ ಒಂದು ಕ್ಷಣವೂ ನನಗಿರಲಾಗುವುದಿಲ್ಲ. ಆದರೆ ಮಗು, ನಿನ್ನನ್ನು ತೊಟ್ಟಿಲಲ್ಲಿ ಮಲಗಿಸಿದ್ದೇನಲ್ಲ, ಇಲ್ಲಿ ಅಂಗಳಕ್ಕೆ ಹೇಗೋ ಬಂದೆ? ನೋಡಿದ್ಯಾ ಕಂದ, ನಿನ್ನಿಂದಾಗಿ ಈಗ ಮಹಾರಾಜರು ಹೇಗೆಲ್ಲ ಮಾತನಾಡತೊಡಗಿದ್ದಾರೆ. ನಡಿ, ನಿನ್ನನ್ನು ಮಲಗಿಸುತ್ತೇನೆ. ಇಲ್ಲಿಂದ ಎಲ್ಲಿಗೂ ಹೋಗದಿರು. ನಿನ್ನನ್ನು ಹುಡುಕಿ ಹುಡುಕಿ ಆಯಾಸವಾಗುತ್ತೆ ರಾಮ. ರಾಮ. ಓಕೆ, ಸುವಾಸಿನಿ. ಯಾರು? ಸುವಾಸಿನಿ. ರಾಂಗ್ ಆನ್ಸರ್. ಆಡಿಯನ್ಸ್. ಎಸ್, ಆಡಿಯನ್ಸ್ ಕರೆಕ್ಟ್ ಹೇಳಿದ್ದೀರಾ. ಸಿಹಿ ಕಹಿ ಗೀತಾ. ಇವರು ಹೌದು, ಇವರು ಸಿಹಿ ಕಹಿ ಚಂದ್ರು ಅವರ ಮಿಸ್ಸಸ್. ಓಕೆ, ವಾಯ್ಸ್ ಓವರ್ ಸುಮಾರು ಬೇರೆ ಬೇರೆ ಮೂವೀಸಲ್ಲೂ ಕೊಟ್ಟಿದ್ದಾರೆ ಇವರು. ನೆಕ್ಸ್ಟ್ ಟೀಮ್ 9 ಪುಟ್ಟರಾಜ್ ಗವಾಯಿಗೆ ಕ್ವಶನ್. ಇತ್ತೀಚೆಗೆ ಒಂದು ಸನ್ನಿವೇಶ ಆಯಿತು. ಒಂದು ಮಗು ಹುಟ್ಟುತ್ತೆ. ಆ ಮಗು ಹುಟ್ಟಿದಾಗ ಮನೇಲಿ ಎಲ್ಲರಲ್ಲೂ ಸಂಭ್ರಮ. ಆದರೆ ಸ್ವಲ್ಪ ಹೊತ್ತು ಆದಮೇಲೆ ಆ ಸಂಭ್ರಮ ಕಮ್ಮಿ ಆಗುತ್ತೆ. ಯಾಕಂದರೆ ಆ ಮಗುಗೆ ತನ್ನ ತಂದೆ ನೋಡುವಂಥ ಅವಕಾಶನೇ ಸಿಗಲಿಲ್ಲ. ಯಾಕಂದರೆ ತಂದೆ ಗಡಿಯಲ್ಲಿ ತನ್ನ ಕುಟುಂಬ ಹಾಗೂ ನಮ್ಮಂಥವ್ರನ್ನ ರಕ್ಷಣೆ ಮಾಡೋಕ್ಕೆ ತನ್ನ ಪ್ರಾಣವನ್ನು ತ್ಯಾಗ ಮಾಡಿದರು. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಒಂದು ಸಂಭ್ರಮದ ಹಿಂದೆ ಹಲವಾರು ತ್ಯಾಗಗಳಿರ್ತವೆ. ಇದೇ ರೀತಿ ನಮ್ಮ ಸಂತೋಷಕ್ಕೋಸ್ಕರ ಅವರ ಜೀವನ ಮುಡಿಪಾಗಿಟ್ಟು ನಮ್ಮನ್ನೆಲ್ಲ ಕಾಯುವಂತಹ ಯೋಧರಿಗೆ ನಾನು ಈ ಒಂದು ಎಪಿಸೋಡನ್ನ ಡೆಡಿಕೇಟ್ ಮಾಡ್ತಾ ಇದ್ದೀನಿ. ಹಾಗೆ ಇದೇ ಥರ ನಮ್ಮನ್ನು ಕಾಪಾಡಿ ಪ್ರಶಸ್ತಿಯನ್ನು ಪಡೆದು ಬುಲೆಟನ್ನು ತಿಂದಿರುವಂತಹ ಅಮೇಝಿಂಗ್ ಆರ್ಮಿ ಪರ್ಸನಾಲಿಟಿನ ಇವತ್ತು ನಾನು ನಮ್ಮ ಶೋನಲ್ಲಿ ಕರ್ಕೊಂಬರ್ತಾ ಇದ್ದೀನಿ. ನಾವೆಲ್ಲರೂ ಸಾವು ಅಂದರೆ ದೂರ ಓಡಿ ಹೋಗ್ತೀವಿ. ಆದರೆ ಇವರೆಲ್ಲರೂ ಸಾವು ಇದೆ ಅಂತ ಗೊತ್ತಿದ್ರು ಎದೆ ತಟ್ಕೊಂಡು ಮುನ್ನುಗ್ತಾರೆ. ಇದು ಹೇಗೆ ಸಾಧ್ಯ?
ಅದನ್ನ ಅವ್ರ ಬಾಯಲ್ಲೇ ಕೇಳೋಣ. ನಮಸ್ಕಾರ ಸರ್. ನೀವೆಷ್ಟು ಓಕೆ ಸ್ಟಾಪ್. ಎಸ್ ಟೀಮ್ 9 ಐ ಥಿಂಕ್ ವಿಕ್ಕಿ ಅನ್ಸುತ್ತೆ. ಯಾರು? ವಿಕ್ಕಿ ಸಾರಿ, ರಾಂಗ್ ಆನ್ಸರ್. ಆಡಿಯನ್ಸ್ ವಿನಾಯಕ್ ಜೋಶಿ, ರೈಟ್? ವಿನಾಯಕ್ ಜೋಶಿ. ಓಕೆ. ವಿನಾಯಕ್ ಜೋಶಿ ಇವರು RJ ಆಗಿದ್ರು ಕೂಡ. ಹಾಗೆ ಇದು ಯೂಟ್ಯೂಬ್ ಚಾನಲ್ಲು ಇದೆ ಇವ್ರದ್ದು. ಓಕೆ ಓಕೆ, ಅಗೇನ್ ಸೈಲೆನ್ಸ್. ದಯವಿಟ್ಟು ಪದೇ ಪದೇ ಹೇಳಿಸ್ಕೊಳ್ಳಿ ಆಡಿಯನ್ಸ್. ಆಡಿಯನ್ಸ್ ದಯವಿಟ್ಟು. ಇದು ಈ ಸುತ್ತಿನ ಕೊನೆಯ ಪ್ರಶ್ನೆ. ಟೀಮ್ 10ಗೆ 4 ಸ್ಟಾರ್ಸ್. ನಿಮ್ಮ ಆಡಿಯೋ. ಎಷ್ಟೇ ಸಾಧನೆ ಮಾಡಿದ್ರೆ ಜೀವನದಲ್ಲಿ ಅದಕ್ಕೆ ಒಂದು ರೆಕಗ್ನಿಷನ್ ಬೇಕು. ಅದು ಯಾರಿಂದನಾರ ಬರ್ಬೋದು. ನೀವು ನನ್ನ ಕೆಲಸವನ್ನು ಗುರುತಿಸಿ ನಿಮ್ಮನ್ನ ಸಂದರ್ಶನ ಮಾಡ್ತೀನಿ ಅನ್ನೋದು ಹೆಚ್ಚು. ನಾನು ಯೋಗರಾಜ್ ಭಟ್. ರಾಂಗ್. ಆಡಿಯನ್ಸ್ ತಪ್ಪು. ಸೈಲೆನ್ಸ್ ಸೈಲೆನ್ಸ್ ಸೈಲೆನ್ಸ್. ಆಡಿಯನ್ಸ್. ಓಕೆ ಓಕೆ, ಶಂಕರ್ ಪ್ರಕಾಶ್ ಇಸ್ ದ ರೈಟ್ ಆನ್ಸರ್. ಸೈಲೆನ್ಸ್ ಸೈಲೆನ್ಸ್. ಇಲ್ಲಿಗೆ ಸ್ಟೇಬಲ್ ಹೇಳ್ತಾರೆ. ಇದರಲ್ಲಿ ಇನ್ ಕೇಸ್ ಯಾವುದಾದ್ರೂ ಟೀಮ್ 0 ಅಲ್ಲಿದ್ರೆ ಈಗ ಎಲಿಮಿನೇಟ್ ಆಗುತ್ತೆ. ಸೊ ನೆಕ್ಸ್ಟ್ ರೌಂಡ್ ಇನ್ನೂ ಇಂಟ್ರೆಸ್ಟಿಂಗ್ ಆಗಿದೆ. ಆಲ್ ದಿ ಬೆಸ್ಟ್. 1 35 points. Team 2 20 points. Team 3 30 points. Team 4 20 points. Team 5 20 points. Team 6 30 points. Team 7 10 points. Team 8 20 points. Team 9 20 points. Team 10 40 points. ಥ್ಯಾಂಕ್ ಯು. ನನ್ನ ಕೈಯಲ್ಲಿ ಏನೋ ಇದೆ. ಏನು ಅಂತ ಗೆಸ್ ಮಾಡ್ಬೋದಾ? ಕಾಸು ಅಂತ ಇದಾರೆ. ಮೈಕ್ ಅಂತ ಪಕ್ಕ ಇದೆ. ಕಾಸಲ್ಲ, ಆದ್ರೆ ಪ್ರೇಮ ಪತ್ರನೂ ಅಲ್ಲ. ಬಸ್ ನಿಮ್ ಜೋಬಲ್ಲಿ ಇದೆ, ಡೋಂಟ್ ವರಿ. ಓಕೆ, ಏನಿದೆ ನನ್ನ ಹತ್ರ ಒಂದಿಷ್ಟು ಎನ್ವೆಲಪ್ಸ್ ಇದೆ. ಆ ಎನ್ವೆಲಪ್ಸ್ ಒಳಗಡೆ ಕ್ವಶನ್ಸ್ ಇದೆ. ಟೋಟಲ್ 15 ಕ್ವಶನ್ಸಿನ 15 ಎನ್ವೆಲಪ್ಸ್ ನನ್ನ ಹತ್ರ ಇದೆ. ಅಂತಂದ್ರೆ ಈ ಒಂದು ರೌಂಡ್ ಟೆಕ್ನಾಲಜಿ ರಿಲೇಟೆಡ್ ರೌಂಡ್ ಆಗಿರುತ್ತೆ. ಇದರಲ್ಲಿ ನಾವು ನಿಮ್ಮ ತಂಡದಿಂದ ಯಾರಿಗಾದ್ರೂ ಒಬ್ಬರಿಗೆ ನೀವೇ ಚೂಸ್ ಮಾಡೋದಕ್ಕೆ ನಿಮಗೆ ಯಾವ್ದಾದ್ರು ಒಂದು ಎನ್ವೆಲಪ್ನ ನೀವು ಪಿಕ್ ಮಾಡಬೇಕು. ಜಸ್ಟ್ ನಮ್ಮ ವಾಲಂಟಿಯರ್ ಒಬ್ರು ಬರ್ತಾರೆ, ಒಂದು ಎನ್ವೆಲಪ್ನ ನೀವು ಪಿಕ್ ಮಾಡಬೇಕು. ಪಿಕ್ ಮಾಡಿದ ತಕ್ಷಣ ಆ ಕ್ವಶನ್ ನಿಮಗೆ ಬರುತ್ತೆ. ಇದರಲ್ಲಿ ಇನ್ನೊಂದು ಪಾಯಿಂಟ್ ಇದೆ. ಎಸ್, ಎಲ್ಲರೂ ಸೈಲೆಂಟ್ ಆಗಿರಿ, ಇದು ಸ್ವಲ್ಪ ಕನ್ಫ್ಯೂಷನ್ಸ್ ಆಗತ್ತೆ. ಇದರಲ್ಲಿ ಇನ್ನೊಂದು ಪಾಯಿಂಟ್ ಇದೆ. ಈ ರೌಂಡ್ನ ನೀವು ಆಡಬೇಕು ಅಂತಂದ್ರೆ ನಿಮ್ಮ ಹತ್ರ ಇರುವ ಪಾಯಿಂಟ್ಸ್ನ ಬೆಟ್ ಮಾಡಬೇಕು. ಉದಾಹರಣೆಗೆ ನೀವು ಎಷ್ಟಾದರೂ ಮಾಡ್ಬೋದು. ಸೈಲೆಂಟ್ ಆಗಿರಿ ಒಂದೇ ನಿಮಿಷ. ನೀವು ಮಿನಿಮಮ್ 5 ಪಾಯಿಂಟ್ಸ್ ಇಂದ ಹಿಡಿದು ನಿಮ್ಮ ಹತ್ರ ಇರೋ ಅಷ್ಟು ಪಾಯಿಂಟ್ಸ್ನು ನೀವು ಬೆಟ್ ಮಾಡ್ಬೋದು. ಈಗ ಉದಾಹರಣೆಗೆ ಒಂದು ಟೀಮಿಗೆ 10 ಪಾಯಿಂಟ್ ಬಂದಿದೆ, ಯಾವುದೋ ಒಂದು ಟೀಮಿಗೆ, ಹೌದಾ? ಎಸ್. ಇನ್ ಕೇಸ್ ನಾನು ರಿಸ್ಕ್ ತಗೊಂಡು ನಾನು 10 ಪಾಯಿಂಟ್ಸ್ನು ಕೂಡ ಬೆಟ್ ಮಾಡ್ತೀನಿ ಅಂತ ಅವರು ಬಂದ್ರೆ, ಅವರು ಕ್ವಶನ್ ಅಂದ್ರೆ ಏನು ಕ್ವಶನ್ ಕೇಳ್ತೀವಿ ಆ ಕ್ವಶನ್ಸಿಗೆ ಅವ್ರು ಸರಿಯಾಗಿ ಉತ್ತರ ಕೊಟ್ರೆ +10 ಆಗತ್ತೆ. ಅಲ್ಲಿಗೆ ಅವ್ರದ್ದು ಟೋಟಲ್ ಪಾಯಿಂಟ್ಸ್ ಎಷ್ಟಾಗತ್ತೆ ಟೋಟಲ್ ಪಾಯಿಂಟ್ಸ್? ಎಸ್ ಅಲ್ವಾ? ಸೊ ಇದೇ ತರನೇ ಪ್ರತಿಯೊಂದು ಟೀಮು ಮಿನಿಮಮ್ 5 ಪಾಯಿಂಟ್ಸ್ ಮಾಡಲೇಬೇಕು. ಓಕೆನಾ? ಎನ್ವಲಪ್ ಪಿಕ್ ಮಾಡಿದ ತಕ್ಷಣ ಅವ್ರ ಕ್ವಶನ್ ನೋಡಬಾರ್ದು. ಎನ್ವಲಪ್ ಪಿಕ್ ಮಾಡಬೇಕು, ಎಷ್ಟು ಪಾಯಿಂಟ್ಸ್ ಬೆಟ್ ಮಾಡ್ತಾರೆ ಅಂತ ಅವರು ಅನೌನ್ಸ್ ಮಾಡಬೇಕಾಗತ್ತೆ. ಅಂಡ್ ಇನ್ನೊಂದು ಒಂದು ನಿಮಿಷ ಸೈಲೆನ್ಸ್. ಎನ್ವಲಪ್ ನಿಮ್ಮ ಹತ್ರ ತಗೊಂಡು ಬರ್ತಾರೆ, ಓಕೆನಾ? ಎನ್ವಲಪ್ ತಗೊಂಡು ಬಂದಿದ ತಕ್ಷಣ ನೀವು ಫಸ್ಟ್ ಪಾಯಿಂಟ್ಸ್ ಬೆಟ್ ಮಾಡಬೇಕು, ಎಷ್ಟು ಪಾಯಿಂಟ್ಸ್ ಅಂತ. ಆಮೇಲೆ ನೀವು ಒಂದು ಎನ್ವಲಪ್ನ ಪಿಕ್ ಮಾಡ್ಬೋದು. ಓಕೆ? ಆ ಕ್ವಶನ್ ನಿಮಗೆ ಸಿಗತ್ತೆ. ಕಂಪ್ಲೀಟ್ಲಿ ರಿಲೇಟೆಡ್ ಟು ಟೆಕ್ನಾಲಜಿ. ಇದರಲ್ಲಿ ಈಸಿ ಕ್ವಶನ್ಸು ಬರ್ಬೋದು, ಕಷ್ಟದ ಕ್ವಶನ್ಸು ಬರ್ಬೋದು. ಫ್ರೆಂಡ್ಸ್ ಸೈಲೆನ್ಸ್, ದಯವಿಟ್ಟು ಕೇಳಿಸ್ಕೊಳ್ಳಿ ಹೇಳೋದನ್ನ. ಒಂದು ನಿಮಿಷ, ಇದು ಅರ್ಥ ಆಯ್ತಾ ಎಲ್ರಿಗೂ? ಫಸ್ಟ್ ಕ್ವಿಜ್ ಆಡೋರಿಗೆ ಎಲ್ಲ ಆಲ್ ಟೀಮ್ಸಿಗೂ ಅರ್ಥ ಆಯ್ತಾ? ಇವಾಗ ಅವರು
ಒಂದು ಎನ್ವಲಪ್ ಪಿಕಪ್ ಮಾಡಿದ್ಮೇಲೆ ಟೈಮಿಂಗ್ ಏನಾದ್ರು ಇದೆಯಾ ಅಂತ ಕೇಳ್ತಾ ಇದ್ದಾರೆ. ಆಮೇಲೆ ಇಲ್ಲಿ ಇನ್ನೊಂದಿದೆ, ಈಗ ನೀವು ಬೆಟ್ಟೇನ ಮಾಡ್ತೀರಾ. ಸೈಲೆನ್ಸ್ ಸೈಲೆನ್ಸ್. ಎಸ್, ಇದು ಕನ್ಫ್ಯೂಷನ್ ಆಗತ್ತೆ ಈ ರೌಂಡು. ಇದರಲ್ಲಿ ಇನ್ನೂ ಮುಂದುವರೆದು ಇನ್ನೂ ಹೇಳೋದಾದ್ರೆ, ಇನ್ ಕೇಸ್ ನೀವು ಬೆಟ್ ಮಾಡ್ತೀರಾ ಅಂತ ಇಟ್ಕೊಳ್ಳಿ. ಈಗ 10 ಪಾಯಿಂಟ್ಸ್ ಬೆಟ್ ಮಾಡಿದ್ರೆ, ನೀವು ಸರಿಯಾಗಿ ಉತ್ತರ ಹೇಳಿದ್ರೆ ನಿಮಗೆ 10 ಪಾಯಿಂಟ್ಸ್ ಸಿಗತ್ತೆ. ಇನ್ ಕೇಸ್ ನೀವು ತಪ್ಪುತ್ತರ ಹೇಳಿದ್ರಿ ಅಂತಂದ್ರೆ ಏನಾಗತ್ತೆ? ದಟ್ಸ್ ಇಟ್, ಮೈನಸ್ ಪಾಯಿಂಟ್ಸ್ ಸಿಗತ್ತೆ. ಎಷ್ಟು ಪಾಯಿಂಟ್ಸ್ ಬೆಟ್ ಮಾಡಿರ್ತಾರೋ ಅಷ್ಟು ಮೈನಸ್ ಆಗತ್ತೆ. ಈಗ ಉದಾಹರಣೆಗೆ ನಾನು ಈಗ ಯಾರ್ದೋ ಒಂದು ಟೀಮ್ದು 10 ಪಾಯಿಂಟ್ಸ್ ಇದೆ, ಅವರು ನಾನು 10 ಪಾಯಿಂಟ್ಸ್ ಅಷ್ಟೂ ಹಾಕಿ ನಾನು ಬೆಟ್ ಮಾಡ್ತೀನಿ ಅಂತಾರೆ. ಅವ್ರು ಸರಿಯಾಗಿ ಉತ್ತರ ಹೇಳಿದ್ರೆ ಅವರಿಗೆ 20 ಪಾಯಿಂಟ್ಸ್ ಆಗತ್ತೆ. ಇನ್ ಕೇಸ್ ತಪ್ಪು ಹೇಳಿದ್ರೆ 0 ಪಾಯಿಂಟ್ಸ್ ಆಗತ್ತೆ. ಹುಷಾರಾಗಿ ಎಚ್ಚರಿಕೆಯಿಂದ ಕೇರ್ಫುಲ್ ಆಗಿ ಬೆಟ್ ಮಾಡಿ. ಆದ್ರೆ ನಾನು ಬೆಟ್ ಮಾಡಲ್ಲ ಅಂತ ಮಾತ್ರ ಹೇಳಬೇಡಿ. ಇದು ಬೆಟ್ ಮಾಡಿಲ್ಲ ಅಂದ್ರೆ ನಿಮಗೆ ಈ ರೌಂಡ್ ಅಲ್ಲಿ ಕ್ವಶನ್ ಆಡೋದಕ್ಕೆ ಸಿಗಲ್ಲ. ಆಮೇಲೆ ಕ್ವಶನ್ಸ್ ಒಂದು ನಿಮಿಷ ಸೈಲೆನ್ಸ್. ಆಡಿಯನ್ಸ್ ಸೈಲೆಂಟ್ ಆಗಿರಿ ಪ್ಲೀಸ್. ಇದು ರೌಂಡ್ ಟ್ರಿಕ್ಕಿ ಆಗಿರೋದ್ರಿಂದ ಸ್ವಲ್ಪ ಆಡಿಯನ್ಸು ಸಹಕರಿಸಬೇಕು. ನಿಮಗೆ ಅರ್ಥ ಆಗ್ತಾ ಇದೆ, ನಾನು ಒಪ್ಕೊಳ್ತೀನಿ. ಆಡುವಂತ ಪ್ರತಿಯೊಂದು ತಂಡದವ್ರಿಗೂ ಅರ್ಥ ಆಗ್ಬೇಕಲ್ವಾ? ಹಾಗಾಗಿ ಸೊ ಇದರಲ್ಲಿ ನಾವು ಕ್ವಶನ್ಸ್ ಕೇಳಿದ ತಕ್ಷಣ ಅಂದ್ರೆ ಕ್ವಶನ್ಸ್ ಓದ್ತೀವಿ, ಅದು ಕ್ವಶನ್ ಕೂಡ ಬ್ರೈಲಲ್ಲಿ ಇರುತ್ತೆ. ಓಕೆನಾ? ಅದು ಕೂಡ ಬ್ರೈಲಲ್ಲಿ ಇರುತ್ತೆ, ಕ್ವಶನ್ ನಂಬರ್ ಸಮೇತ ಇರುತ್ತೆ. ಎನ್ವಲಪ್ಸ್ನ ನಾವು ಮಿಕ್ಸ್ ಮಾಡಿದೀವಿ. ಈಗ ಆರ್ಡರ್ ಆಗಿಲ್ಲ, ಅದು ಮಿಕ್ಸ್ ಆಗಿದೆ. ಓಕೆನಾ? ನಿಮ್ಗೆ ಯಾವ್ದಾದ್ರು ಕ್ವಶನ್ ಸಿಗ್ಬೋದು. ಕ್ವಶನ್ಸ್ ನಾವು ಓದಾದ ತಕ್ಷಣ ನಿಮಗೆ ಮಿನಿಮಮ್ 30 ಸೆಕೆಂಡ್ಸ್ ಟೈಮ್ ಇರುತ್ತೆ, ಅಷ್ಟರೊಳಗೆ ಹೇಳಬೇಕು. ಓಕೆ? ಆಡಿಯನ್ಸ್ ಎಲ್ಲ ಸೈಲೆಂಟ್ ಆಗಿದೆ. ದಯವಿಟ್ಟು ಕಾರ್ಯಕ್ರಮ ಅಂತಿಮ ಗಂಟಕ್ಕೆ ಬಂದಿದೆ. ದಯವಿಟ್ಟು ಪ್ಲೀಸ್ ಇನ್ನೊಂದು 10 ಮಿನಿಟ್ಸ್ ಕೋಪರೇಟ್ ಮಾಡಿ. ಆಡಿಯನ್ಸ್ 40 ಪಾಯಿಂಟ್ಸ್ ಇರೋರು, ನಾನು 20 ಪಾಯಿಂಟ್ಸ್ ಮಾತ್ರ ಬಿಟ್ ಮಾಡ್ತೀನಪ್ಪ. ಇನ್ನೊಂದು 20 ಪಾಯಿಂಟ್ಸ್ ಹಂಗೆ ಇಟ್ಕೊಡ್ತೀನಿ. ಆವಾಗ ಒಂದ್ ವೇಳೆ ಸರಿಯಾದ ಉತ್ತರ ಹೇಳಿದ್ರೆ ಎಷ್ಟಾಗತ್ತೆ? ತಪ್ಪು ಉತ್ತರ ಹೇಳಿದ್ರೆ 20. ಎಸ್, ಓಕೆ ಓಕೆ, ಅರ್ಥ ಆಯ್ತಾ? ಎನಿ ಡೌಟ್ಸ್? ಸ್ಟಾರ್ಟ್ ಮಾಡೋಣ. ಫಸ್ಟ್ ಟೀಮ್ ಯಾರು? ಸೈಲೆಂಟ್ ಸೈಲೆಂಟ್. ಈಗ ಕ್ವಶನ್ಸ್ ಬರ್ತಾ ಇದೆ. ಆಲ್ ರೈಟ್, ಮುಂದಕ್ಕೆ ಹೋಗೋಣ ಟೀಮ್ಗೆ. ಹೌದು, ನಮ್ಮ ವಾಲಂಟಿಯರ್ ನಿಮ್ಮ ಹತ್ರ ಬರ್ತಾರೆ, ಮೈಕ್ ಕೊಡ್ತಾರೆ. ನೀವು ಎಷ್ಟು ಪಾಯಿಂಟ್ಸ್ ಬಿಟ್ ಮಾಡ್ತೀರಾ ಅಂತ ಹೇಳಬೇಕು. ನಾವು ಪ್ಲೆಡ್ಜ್ ಮಾಡ್ತಾ ಇರುವಂತ ಅಂಕಗಳು 10 ಅಂಕಗಳನ್ನ ಬಿಟ್ ಮಾಡ್ತಾ ಇದ್ದಾರೆ. ಆಲ್ ರೈಟ್, ಮುಂದಕ್ಕೆ ಹೋಗೋಣ ತಂಡದವರು. ಎನ್ವಲಪ್ ಪಿಕ್ ಮಾಡಿ. ಪೇಪರ್ ತೆಗೆಸ್ಕೊಟ್ಬಿಡಪ್ಪ. ಹೌದಾ? ಈಗ ಸೈಲೆಂಟ್ ಸೈಲೆಂಟ್. ಹೌದು, ಲಾಸ್ಟ್ ರೌಂಡ್ ಇದು. ಹೌದು, ನಾವು ಹೇಳಿದೀವಲ್ಲ ಇದು ಲಾಸ್ಟ್ ರೌಂಡ್ ಅಂತ. ಲಾಸ್ಟ್ ರೌಂಡ್ ಅಂತ ನಾವು ಹೇಳಿದೀವಿ ಆಲ್ರೆಡಿ. ಸೈಲೆನ್ಸ್. ಇವರು ಆಲ್ ರೈಟ್, ಮುಂದಕ್ಕೆ ಹೋಗೋಣ ತಂಡದವರು. ಕ್ವಶನ್ ನಂಬರ್ 15 ಚೂಸ್ ಮಾಡಿದ್ದಾರೆ. ಕ್ವಶನ್ ನಂಬರ್ 15 ಈ ರೀತಿ ಇದೆ. ವಾಟ್ ಈಸ್ ದ ಫುಲ್ ಫಾರ್ಮ್ ಆಫ್ QR ಕೋಡ್? QR, ಕ್ವಿಕ್ ರೆಸ್ಪಾನ್ಸ್ ಕೋಡ್. ಸರಿಯಾದ ಉತ್ತರ. ಇವರಿಗೆ ಟೋಟಲ್ ಎಷ್ಟು ಪಾಯಿಂಟ್ ಸಿಕ್ಕಿದೆ? 20 ಪಾಯಿಂಟ್ಸ್ ಸಿಕ್ಕಿದೆ. ಕಂಗ್ರಾಚುಲೇಷನ್ಸ್. ನೆಕ್ಸ್ಟ್ ಸೈಲೆನ್ಸ್ ಆಡಿಯನ್ಸ್. ಸೆಕೆಂಡ್ ಕ್ವಶನ್ ಹೋಗೋಣ. ಇಂಟ್ರೆಸ್ಟಿಂಗ್ ಆಗಿದೆಯಾ? ಎಸ್.
ಟೀಮ್ ವಿಷ್ಣು ಸೇನಾಗೆ ಕ್ವಶನ್ ಹೋಗ್ತಾ ಇದೆ. 20. ಟೀಮ್ 2 20 ಪಾಯಿಂಟ್ಸ್ ಬೆಟ್ ಮಾಡ್ತಿದ್ದಾರೆ. 20 ಪಾಯಿಂಟ್ಸಾ? ಓಕೆ ಓಕೆ. ಸೊ ಈಗ ವಿಷ್ಣು ಸೇನಾ ತಂಡದವರು ಎಷ್ಟು ಪಾಯಿಂಟ್ಸ್ ಬಿಟ್ ಮಾಡ್ತಾ ಇದ್ದಾರೆ? 20 ಪಾಯಿಂಟ್ಸ್. ಅವರಿಗೆ ಕ್ವಶನ್ ನಂಬರ್ 11 ಸಿಕ್ಕಿದೆ. ಓಕೆ, ನೋಡೋಣ. ಓಕೆ, ಇನ್ ವಿಚ್ ಇಯರ್ UPI ವಾಸ್ ಲಾಂಚ್ಡ್? ಓಕೆ, ಬೈ NPC. UPI ಯಾವ ವರ್ಷದಲ್ಲಿ ಲಾಂಚ್ ಮಾಡಿದ್ರು, ಅದೇ ಯಾವ ವರ್ಷದಲ್ಲಿ ಸ್ಟಾರ್ಟ್ ಮಾಡಿದ್ರು NPCI ಅವರು? ಸೈಲೆನ್ಸ್. 20 ಪಾಯಿಂಟ್. 2016 ಏನಿರ್ಬೋದು? ರೈಟ್ ಆನ್ಸರ್. ಒಂದ್ ನಿಮಿಷ ತಡಿ. ಬೆಟ್ ಮಾಡ್ತೀರಾ? ಒಂದ್ ನಿಮಿಷ. ಈಗ ವಿಷ್ಣು ಸೇನಾ ಅವರಿಗೆ ಎಷ್ಟು ಪಾಯಿಂಟ್ ಸಿಕ್ಕಿದೆ? 40 ಪಾಯಿಂಟ್ ಸಿಕ್ಕಿದೆ. ಕಂಗ್ರಾಟ್ಸ್. ಹಾ, ನಾವು ಬೆಟ್ ಮಾಡ್ತೀವಿ. ನಮ್ಮ ಹತ್ರ ಇರೋದು 30 ಪಾಯಿಂಟ್ಸ್, ನಾವು ಬೆಟ್ ಮಾಡ್ತಾ ಇರೋದು 30 ಪಾಯಿಂಟ್ಸ್. ಎಷ್ಟು? 30 ಪಾಯಿಂಟ್ಸ್ ಬೆಟ್ ಮಾಡ್ತಿದ್ದಾರೆ. ಟೀಮ್ ನೇಮ್ ಪ್ಲೇ ಸೇಫ್ಲಿ ಅಂತ ಹೇಳಿ ಪ್ಲೇ ರಿಸ್ಕ್ಲಿ ಆಡ್ತಾ ಇದಾರೆ. ಇಲ್ಲಿ 30 ಪಾಯಿಂಟ್ಸ್ ಕೂಡ ಬೆಟ್ ಮಾಡ್ತಾ ಇದ್ದಾರೆ. ಓಕೆ, ಕ್ವಶನ್ ಕೊಡಿ. ಅಂದ್ರೆ ಅದೇ ಇಲ್ಲಿ ಕನ್ಫ್ಯೂಸ್ ಆಗಬೇಡಿ. ನಾನು 20 ಪಾಯಿಂಟ್ಸ್ ಅಂದ್ರೆ 20 + 20 ಎಷ್ಟಾಗತ್ತೆ? 40 ಆಗುತ್ತೆ. ಆ ಟೋಟಲ್ ಪಾಯಿಂಟ್ಸ್ ನಾನು ಇಲ್ಲಿ ಹೇಳಿರೋದು. ಮತ್ತಾಮೇಲೆ ನನಗೆ 40 ಸಿಕ್ಕಿದೆ ಅಂದ್ರೆ ನನ್ನ ಟೋಟಲ್ 60 ಆಗುತ್ತೆ, ಹಂಗೆ ಅನ್ಕೋಬೇಡಿ. ಓಕೆ, ದೆನ್ ಪ್ಲೀಸ್. ಓಕೆ, ಇಲ್ಲಿ ಕ್ವಶನ್ ನಂಬರ್ 1 ಪಿಕ್ ಮಾಡಿದ್ದಾರೆ. ಓಕೆ, ಸೈಲೆನ್ಸ್. ಓಕೆ, ವಾಟ್ ಈಸ್ ದ ಜೆಸ್ಚರ್ ಟು ಡಿಲೀಟ್ ವರ್ಡ್ ಇನ್ ಟಾಕ್ಬ್ಯಾಕ್ ಬ್ರೈಲ್ ಕೀಬೋರ್ಡ್? ಟಾಕ್ಬ್ಯಾಕ್ ಬ್ರೈಲ್ ಕೀಬೋರ್ಡ್ ನ ಯೂಸ್ ಮಾಡ್ಕೊಂಡು ಒಂದು ವರ್ಡ್ ನ ಡಿಲೀಟ್ ಮಾಡಬೇಕು ಅಂದ್ರೆ ಯಾವ ಜೆಸ್ಚರ್ ನ ಉಪಯೋಗಿಸಬೇಕು? ಓಕೆ, ನಾವು ಆನ್ಸರ್ ಟ್ರೈ ಮಾಡ್ಬಿಡ್ತೀವಿ. ಓಕೆ, ಟ್ರೈ ಮಾಡಿ. ಎಸ್, ಜಸ್ಚರ್ ಸ್ವೈಪ್ ಡೌನ್ ರೈಟ್. ತಪ್ಪು. ಆನ್ಸರ್ ಏನ್ ಹೇಳ್ಬೋದು? 2 ಫಿಂಗರ್ ರೈಟ್ ಅಂತೆ. ಎಸ್. ತಗೊಳಮ್ಮ. ನೆಕ್ಸ್ಟ್ ಯಾರು? ನೆಕ್ಸ್ಟ್ ಟೀಮ್ ಹೆಸರು ಅವರೇ ಹೇಳ್ಬೇಕು. ನೆಕ್ಸ್ಟ್ ಪ್ರಶ್ನೆ ದಾರಾ ಬೇಂದ್ರೆ ತಂಡಕ್ಕೆ ಬರ್ತಾ ಇದೆ. ದಾರಾ ಬೇಂದ್ರೆ ಅವರು ಎಷ್ಟು ಬೆಟ್ ಮಾಡ್ಬೋದು? ಇದೀವಿ, ಅದು ಏನಾಗುತ್ತೆ ಆಗ್ಲಿ. ಓಕೆ, ದಾರಾ ಬೇಂದ್ರೆ ತಂಡದವರು ಈಗ ಕ್ವಶನ್ ಕೂಡ ಪಿಕ್ ಮಾಡಿದ್ದಾರೆ. ಯಾವ ಕ್ವಶನ್ ಪಿಕ್ ಮಾಡಿದ್ದಾರೆ ನೋಡೋಣ. ಓಕೆ, ಸೊ ಇಲ್ಲಿ ಕ್ವಶನ್ ನಂಬರ್ 3 ನ ಪಿಕ್ ಮಾಡಿದ್ದಾರೆ. ಓಕೆ, ಸೊ ನಿಮ್ಮ ಕ್ವಶನ್ ಈ ರೀತಿ ಇದೆ. ವಾಟ್ ಈಸ್ ದ ಕೀಬೋರ್ಡ್ ಶಾರ್ಟ್ಕಟ್ ಟು ಇನ್ಸರ್ಟ್ ಎ ನ್ಯೂ ಪೇಜ್ ಬ್ರೇಕ್ ಇನ್ MS ವರ್ಡ್? ಕಂಟ್ರೋಲ್ ಎಂಟರ್. ಸರಿಯಾದ ಉತ್ತರ. ಸೊ ಇಲ್ಲಿ 20 ಪಾಯಿಂಟ್ಸ್ ನ ಬೆಟ್ ಮಾಡಿದ್ರು, ಹಾಗಾಗಿ ಇವರಿಗೆ ಟೋಟಲ್ +20 ಸಿಕ್ಕು ಎಷ್ಟಾಗಿದೆ? 40. ಟೋಟಲ್ 40. ಓಕೆ, ಆಡ ಇಡ್ತೀರಾ? 10. ಟೀಮ್ 5 20 ಆಡ ಇದೆ.
ಅಲ್ಲ 20 ಇರೋ ಪಾಯಿಂಟ್ಸ್ ಅಲ್ಲಿ ಅವರು 10ನ ಪಾಯಿಂಟ್ ಅನ್ನ ಅಡ ಇಡ್ತಾ ಇದ್ದಾರೆ. 10 ಪಾಯಿಂಟ್ಸ್. ಸೈಲೆನ್ಸ್. ಓಕೆ ಸ್ನೇಹಿತರೆ, ಇಲ್ಲಿ ಸುಭಾಷ್ ಚಂದ್ರ ಬೋಸ್ ಇವ್ರ ಹತ್ರ ಟೋಟಲ್ 20 ಪಾಯಿಂಟ್ಸ್ ಇದೆ. ಜಾಸ್ತಿ ರಿಸ್ಕ್ ತಗೊಳ್ತಾ ಇಲ್ಲ, ಪ್ಲೇ ಸೇಫ್ಲಿ ಅವ್ರ ತರ ಮಾಡ್ತಾ ಇಲ್ಲ ಇಲ್ಲಿ. ಸೊ ಜಸ್ಟ್ 10 ಪಾಯಿಂಟ್ಸ್ ಮಾತ್ರ ಬೆಟ್ ಮಾಡ್ತಾ ಇದ್ದಾರೆ. ಅಂತಂದ್ರೆ ಅವ್ರ ಹತ್ರ ಈಗ ಆಲ್ರೆಡಿ 10 ಪಾಯಿಂಟ್ಸ್ ಇದೆ. ಸರಿಯಾಗಿ ಉತ್ತರ ಹೇಳಿದ್ರೆ ಎಸ್. ಕ್ವಶನ್ ಪಿಕ್ ಮಾಡಿ. ಇಲ್ಲಿ ಕ್ವಶನ್ ನಂಬರ್ 8 ಚೂಸ್ ಮಾಡಿದ್ದಾರೆ. ಇದು ಟೆಕ್ನಾಲಜಿ ಕಮ್ ಸ್ಪೋರ್ಟ್ಸ್ ಅಂತಂದ್ರೆ ಸ್ಪೋರ್ಟ್ಸ್ಗೂ ಕೂಡ ಸ್ವಲ್ಪ ರಿಲೇಟ್ ಆಗತ್ತೆ. ಯಾವ ತರ ಅಂತ ಕ್ವಶನ್ ಓದಿದ್ಮೇಲೆ ಗೊತ್ತಾಗತ್ತೆ. ವಿಚ್ ರೋಬೋಟ್ ಡಾಗ್ ವಾಸ್ ಇಂಟ್ರೊಡ್ಯೂಸ್ಡ್ ಇನ್ IPL 2025 primarily to what to enhance? ಓಕೆ, 2025ನೇ ವರ್ಷದಲ್ಲಿ ಒಂದು IPL ಅಲ್ಲಿ ಒಂದು ರೋಬೋಟ್ ಡಾಗ್ ಇಂಟ್ರೊಡ್ಯೂಸ್ ಮಾಡಿದ್ರು. ಹೌದಾ? ಹೌದು, ರೋಬೋಟ್ ಡಾಗ್. ಆಯ್ತಾ? ಇಂಟ್ರೊಡ್ಯೂಸ್ ಮಾಡಿದ್ರು. ಏನಪ್ಪ ಇದು? ಕ್ಯಾನ್ಸಲ್ ಮಾಡಲ್ಲ. 1 ನಿಮಿಷ. ಓಕೆ, ಬ್ರಾಡ್ಕಾಸ್ಟಿಗೆ ಹೆಲ್ಪ್ ಆಗಲಿ ಅಂದ್ಬಿಟ್ಟು ಅಂತಂದ್ರೆ ನಿಮಗೆ ಈಗ ಬ್ರಾಡ್ಕಾಸ್ಟ್ ಮಾಡೋದಕ್ಕೆ, ಮ್ಯಾಚ್ನ ಬ್ರಾಡ್ಕಾಸ್ಟ್ ಮಾಡೋದಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಹೆಲ್ಪ್ ಆಗುತ್ತೆ. ಉದಾಹರಣೆಗೆ ನಾನು ಹೇಳೋದಾದ್ರೆ ಈಗ ಟಾಸ್ ಕಾಯಿನ್ ತಂದ್ಕೊಡೋದು, ಈ ಥರದಕ್ಕೆಲ್ಲ ಹೆಲ್ಪ್ ಆಗಲಿ ಅಂದ್ಬಿಟ್ಟು ಒಂದು ರೋಬೋಟ್ ಡಾಗ್ನ ಇಂಟ್ರೊಡ್ಯೂಸ್ ಮಾಡಿದ್ರು. ಆ ರೋಬೋಟ್ ಡಾಗ್ ಹೆಸರು ಏನು? ಯೋಚನೆ ಮಾಡಿ. ಗೊತ್ತಿಲ್ವಾ? ಯಾರು ಹೇಳ್ಬೋದು ಆಡಿಯನ್ಸ್? ಅಲ್ಲ, ಟೈಮ್ ಅಪ್ ಆಗಿತ್ತಲ್ಲಪ್ಪ. ಟೈಮ್ ಅಪ್ ಆಗಿತ್ತಲ್ಲ. 15 ಟೀಮ್ 6. ಏನ್ರಿ ಇದು ಖಾಲಿ ಕೊಡ್ತೀರಲ್ರಿ? ಬಂದ್ರೆ ಬಿರ್ಲಾ ಟಾಟಾ, ಹೋದ್ರೆ ಬರ್ಲಾ ಟಾಟಾ. ಓಕೆ, ಸೈಲೆನ್ಸ್. ಸೊ ಕ್ವಶನ್ ಚೂಸ್ ಮಾಡಿ ಬೇಗ. 30ಗೆ 30 ಪಾಯಿಂಟ್ಸ್ನ ಬಿಟ್ ಮಾಡಿದ್ದಾರೆ ಇವರು. ಬಂದ್ರೆ ಟೋಟಲ್ ಪಾಯಿಂಟ್ಸ್ ಇವ್ರದ್ದು 60 ಆಗತ್ತೆ. ಒಂದು ದೊಡ್ಡ ರಿಸ್ಕ್ ತಗೋತಾ ಇದ್ದಾರಾ ಅಥವಾ ರಿಸ್ಕ್ ಅಲ್ಲೂ ರಿವಾರ್ಡ್ ಸಿಗತ್ತಾ ನೋಡೋಣ. ಇಲ್ಲ, ಅದು ಇದೇ ಲಾಸ್ಟ್. ಓಕೆ, ಕ್ವಶನ್ ಪಿಕ್ ಮಾಡಿದ್ದಾರೆ. ಓಕೆ, ಓಕೆ, ಇದು ಕ್ವಶನ್ ನಂಬರ್ 5. ಓಕೆ, ಇದು ಜಾಸ್ ರಿಲೇಟೆಡ್ ಕ್ವಶನ್ ಆಗಿರುತ್ತೆ. ಓಕೆ, ವಿಚ್ ಟು AI ಸೈಲೆಂಟ್ ಆಗಿರ್ಬೇಕು. ಏನೋ ಹೇಳಿದ್ರಿ ಗೊತ್ತಾಗಿಲ್ಲ. ಓಕೆ, ಕ್ವಶನ್ ನಂಬರ್ 5 30 ಪಾಯಿಂಟ್ಸ್ಗೆ ಬಿಟ್ ಮಾಡಿದ್ದಾರೆ. ವಿಚ್ ಟು AI ಆರ್ ಯೂಸ್ಡ್ ಇನ್ ದ which two AI are used in the smart picture feature of JAWS, okay, to get image description ನ ತಗೊಳ್ಳೋದಕ್ಕೋಸ್ಕರ 2 AI ನ JAWS ಅವರು ಯೂಸ್ ಮಾಡಿದ್ದಾರೆ. ಫೀಚರ್, ಸ್ಪೆಷಲ್ ಫೀಚರು, ಅದನ್ನ ಯೂಸ್ ಮಾಡ್ಕೊಂಡು ನೀವು ಇಮೇಜ್ ಡಿಸ್ಕ್ರಿಪ್ಷನ್ ತಗೋಬಹುದು. ಯಾವ್ದು ಅದು 2 AI? ಟೈಮ್ ಸ್ಟಾರ್ಟ್ ಆಗಿದೆ ನಿಮ್ದು. ಟೈಮ್ ಅಪ್. ಓಕೆ, ಆಡಿಯನ್ಸ್ ರೀ, ನಾನು ಶಾರ್ಟ್ ಕಟ್ ಕೇಳಿಲ್ಲ ಇಲ್ಲಿ. ಶಾರ್ಟ್ ಕಟ್ ಕೀ ಎಲ್ಲ ಕೇಳಿರೋದು. AI ಯಾವುದು ಅಂತ ಕೇಳಿರೋದು ದಯವಿಟ್ಟು. ಒಂದು ಚಾಟ್ GPT, ಓಕೆ, ಇನ್ನೊಂದು ಕ್ವಾಬ್ ಅಂತ ಒಂದಿದೆ ಅದು.
ಓಕೆ ಟೀಮ್ 7 ಬೆಟ್ ಮಾಡ್ತೀರಾ? ಇವ್ರ ಹತ್ರ ಕನ್ನಡ ದೀಪ ತಂಡಕ್ಕೆ ಕ್ವಶನ್. 10 ಪಾಯಿಂಟ್ ಇದೆ, 10 ಆಡ ಇಡ್ತಾ ಇದಾರೆ. ಓಕೆ, ಯಾವ್ದು ಪಿಕ್ ಮಾಡ್ತೀರಾ? ಬಂದ್ರೆ 10 ಹೋದ್ರೆ ಎತ್ತು. ಸೈಲೆಂಟ್ ಆಡಿಯನ್ಸ್, ಕ್ವಶನ್ ಕೇಳಿಸ್ಕೊಳ್ಳಿ. ಓಕೆ, ಇವರು ಓಕೆ, ಸೈಲೆನ್ಸ್ ಸೈಲೆನ್ಸ್ ಸೈಲೆನ್ಸ್. ಇದು ಪ್ರಶ್ನೆ ಈ ರೀತಿ ಇದೆ ಇವ್ರಿಗೆ. ವಾಟ್ ಈಸ್ ದ ಓಕೆ NVDA command, keyboard command, okay, to toggle the status of progress bar. What is the NVDA command? Okay, NVDA key command to toggle the status bar. NVDA keyboard command, okay. ಸ್ಟೇಟಸ್ ಬಾರ್, Status of progress bar, sorry. Okay, status of progress bar. Answer is Status of progress insert tab. Insert tab. Progress bar status. Correct answer. Insert tab answer ಹೇಳಿದೀವಿ. Insert tab ತಪ್ಪು. ರಾಂಗ್ ಆನ್ಸರ್. ಯಾರಾದ್ರೂ ಹೇಳ್ಬೋದಾ? ಇನ್ಸರ್ಟ್ ಯು, ಕರೆಕ್ಟ್. ಟೀಮ್ ನಂಬರ್ 8. ಹೌದೌದೌದು. ಓಕೆ, ಪಿಕ್ ಮಾಡಿ. ಸೈಡ್ ಕ್ಯಾಮ್ರಾ ಅಲ್ಲಿ ಎಸ್, ಪಿಕ್ ಮಾಡಿ. ಇಲ್ಲಿ ಓಕೆ, ವೆಯ್ಟ್ ಮಾಡಿ ಕ್ವಶನ್ಗೆ. ನ್ಯೂರಲ್ TTS, ಮೈಕ್ರೋಸಾಫ್ಟ್ ಅವ್ರದ್ದು ನ್ಯೂರಲ್ ವಾಯ್ಸಸ್ ಇದೆ ಅಲ್ಲ, ಅದರಲ್ಲಿ ಕನ್ನಡ ವಾಯ್ಸಸ್ 2 ಇದೆ, ಅದರಲ್ಲಿ ಯಾವ್ದಾದ್ರು ಒಂದು ಹೇಳಿ. ಸೆಕೆಂಡ್ಸ್ ನೋಡ್ಕೊಳ್ಳಿ ಬ್ರೋ, ಸೆಕೆಂಡ್ ನೋಡ್ಕೊಳ್ಳಿ. ಎಕ್ಸ್ಕ್ಯೂಸ್ ಮೀ ಸೆಕೆಂಡ್ ಮುಂದೆ ಹೇಳಿ. ಸರ್, ವೀನಸ್ ಇದೆಯಾ? ವೀನಸ್. ಏನೋ ವೀನಸ್ ಅಂತೆ. ವೀನಸ್ಸಾ? ತಪ್ಪು. ಆಡಿಯನ್ಸ್, ಸ್ವಪ್ನ ಮತ್ತೆ ಗಗನ್. ನಿಮ್ಮ ಹತ್ರ ಟೀಮ್ 9. ಇಲ್ಲಿಗೆ ಇವ್ರದ್ದು ಮೈನಸ್ ಆಗಿದೆ ಪಾಯಿಂಟ್ಸು. ಟೀಮ್ ನಂಬರ್ 9 20 ಪಾಯಿಂಟ್ಸ್ ಇದೆ, 5 ಬೆಟ್ ಮಾಡ್ತಿದ್ದಾರೆ. ಸೈಲೆನ್ಸ್ ಆಡಿಯನ್ಸ್, 5 ಪಾಯಿಂಟ್ಸ್ ಬೆಟ್ ಮಾಡ್ತಿದ್ದೀರಾ. ನಮ್ಮ ಹತ್ರ 8 ಕ್ವಶನ್ ಇದೆ, ನೀವು ಯಾವ್ದಾದ್ರು ಚೂಸ್ ಮಾಡ್ಬೋದು. ಓಕೆ, ಪಿಕ್ ಮಾಡಿ. ಇದು ಅವರೇ ನೋಡ್ತಾರೆ. ಈ ಕ್ವಶನ್ ಕೇಳಿಸ್ಕೊಳ್ಳಿ ಓಕೆ, ಕ್ವಶನ್ ಆಡಿಯನ್ಸ್. ಈ ಟೀಮ್ ಅವರು ಕ್ವಶನ್ ನಂಬರ್ 14 ಸೆಲೆಕ್ಟ್ ಮಾಡಿದ್ದಾರೆ. ವಾಟ್ ಡಸ್ MFA ಸ್ಟ್ಯಾಂಡ್ ಫಾರ್ ಇನ್ ಆನ್ಲೈನ್ ಸೆಕ್ಯೂರಿಟಿ? ಆನ್ಲೈನ್ ಸೆಕ್ಯೂರಿಟಿ ಈ ಒಂದು ಕಾನ್ಸೆಪ್ಟ್ ಅಲ್ಲಿ MFA ಇದರ ಫುಲ್ ಫಾರ್ಮ್ ಏನು? 20, 25. ಟೈಮ್ ಈಸ್ ಅಪ್. ಟೈಮ್ ಅಪ್. ಆಡಿಯನ್ಸ್, ಮಾಡಿದ್ದೀರಾ ನೀವು?
ಆನ್ಸರ್ ಇಸ್ ಎಸ್, ಮಲ್ಟಿ ಫ್ಯಾಕ್ಟರ್ ಅಥೆಂಟಿಕೇಶನ್ ಕರೆಕ್ಟ್ ಇದೆ. ಎಸ್, ನೆಕ್ಸ್ಟ್ ಪ್ರಶ್ನೆ. ಟೀಮ್ ನಂಬರ್ 10 ಲಾಸ್ಟ್. ಎಷ್ಟು ಬೆಟ್ ಮಾಡ್ತೀರಾ? ಎಷ್ಟು ಪಾಯಿಂಟ್ಸ್ ಇದೆ ನಿಮ್ಮ ಹತ್ರ? ಟೀಮ್ ನಂಬರ್ 10 40 ಪಾಯಿಂಟ್ಸ್ ಇದೆ. 5 ಪಾಯಿಂಟ್ಸ್ ಬೆಟ್ ಮಾಡ್ತಿದ್ದಾರೆ. ಓಕೆ, ಪಿಕ್ ಮಾಡಿ. ಪಿಕ್ ಮಾಡಿದ್ದಾರೆ, ನೋಡೋಣ ಕ್ವಶನ್. ಸೈಲೆನ್ಸ್. ಇದು ಇವರು 4th ಕ್ವಶನ್ ಸೆಲೆಕ್ಟ್ ಮಾಡಿದ್ದಾರೆ. ಕ್ವಶನ್ ನಂಬರ್ 4. ವಿಚ್ ಈಸ್ ದ ಲಾಸ್ಟ್ ಕಾಲಮ್ ಇನ್ ಆನ್ ಎಕ್ಸೆಲ್ ಶೀಟ್? ಎಕ್ಸೆಲ್ ಶೀಟ್ ಅಲ್ಲಿರುವ ಲಾಸ್ಟ್ ಕಾಲಮ್ ಅದರ ಹೆಸರೇನು? ಅಂದ್ರೆ ಕಾಲಮ್ ಹೆಸರುಗಳಿರುತ್ತಲ್ಲ, ABC, ಆ ಥರ ಲಾಸ್ಟ್ ಕಾಲಮ್ ಹೆಸರೇನು? ಗೊತ್ತಿಲ್ವಂತೆ, ಯೋಚನೆ ಮಾಡಿ, ಇನ್ನ ಸೆಕೆಂಡ್ಸ್ ಇದೆ. ಸೈಲೆನ್ಸ್. ಟೈಮ್ ಇಟ್ ಅಪ್. ಆಡಿಯನ್ಸ್ ಹೇಳಿರೋದು. ಆಡಿಯನ್ಸ್ ಹೇಳಿರೋದು. ಕಿರಣ್ ಅವರು ಹೇಳಿರೋದು. ಸರಿಯಾದ ಉತ್ತರ XFD. ಓಕೆ, ಇಲ್ಲಿಗೆ ನಮ್ಮ ರಸಪ್ರಶ್ನ ಕಾರ್ಯಕ್ರಮ ಮುಗ್ದಿದೆ. ಈಗ ಪಾಯಿಂಟ್ಸ್ ಟೇಬಲ್ ಹೇಳ್ತಾರೆ. ನೋಡೋಣ ಈ ರೌಂಡ್ ಅಲ್ಲಿ ಯಾರು ಭರ್ಜರಿ ಬಂಪರ್ ಬಾರಿಸಿರ್ತಾರೆ ಅಂತ. ಸೊ ಸ್ಕೋರ್ಸ್ ಹೇಳ್ತೀನಿ ಇವಾಗ ಟೀಮ್ ವೈಸ್. ಟೀಮ್ 1 ಹೈಯೆಸ್ಟ್ ಸ್ಕೋರ್ 55. ಟೀಮ್ 2 40 ಪಾಯಿಂಟ್ಸ್. ಟೀಮ್ 3 0 ಪಾಯಿಂಟ್ಸ್. ಟೀಮ್ 4 40 ಪಾಯಿಂಟ್ಸ್. ಟೀಮ್ 5 10 ಪಾಯಿಂಟ್ಸ್. ಟೀಮ್ 6 0 ಪಾಯಿಂಟ್ಸ್. ಟೀಮ್ 7 0 ಪಾಯಿಂಟ್ಸ್. ಟೀಮ್ 8 0 ಪಾಯಿಂಟ್ಸ್. ಟೀಮ್ 9 15 ಪಾಯಿಂಟ್ಸ್. ಟೀಮ್ 10 35 ಪಾಯಿಂಟ್ಸ್. ಅಂತೆ ಈಗ ಸೆಕೆಂಡ್ ಮತ್ತೆ ಥರ್ಡ್ ಪ್ಲೇಸ್ಗೆ ಟೈ ಆಗಿದೆ 40 ಪಾಯಿಂಟ್ಸ್ ಅಲ್ಲಿ. ಜಸ್ಟ್ ಒಂದು ಟೈ ಬ್ರೇಕರ್ ಇರುತ್ತೆ. ಸೊ ಯಾವ್ಯಾವ ಟೀಮ್ ಅದು? ಟೀಮ್ ನಂಬರ್ 2 ವಿಷ್ಣು ಸೇನಾ, ಟೀಮ್ ನಂಬರ್ 4 ದಾರಾ ಬೇಂದ್ರೆ. ಇವರಿಬ್ರು ಕೂಡ 40 ಪಾಯಿಂಟ್ಸ್ ನ ಗಳಿಸ್ಕೊಂಡಿರ್ತಾರೆ. ನಿಮಗೆ ಇನ್ನೇನು ಕೆಲವೇ ಕ್ಷಣದಲ್ಲಿ ಟೈ ಬ್ರೇಕರ್ ಕ್ವಶನ್ ಬರುತ್ತೆ. ಯಾವ ತಂಡ ಮೊದಲು ಸರಿಯಾದ ಉತ್ತರ ಕೊಡುತ್ತೋ ಅವರಿಗೆ ಪಾಯಿಂಟ್ ಸಿಗತ್ತೆ, ಅಂದ್ರೆ ಅವರು ವಿನ್ ಆಗ್ತಾರೆ. ಸ್ನೇಹಿತರೆ, ಇದರಲ್ಲಿ ಒಂದು ಯಾರಿಗೆ ಉತ್ತರ ಗೊತ್ತಿದೆಯೋ ಆ ಟೀಮ್ ಅವ್ರು ಕೈ ಎತ್ತಿ, ಡೈರೆಕ್ಟ್ಲಿ ಆನ್ಸರ್ ಹೇಳ್ಬೇಡಿ, ಅವ್ರು ಮೈಕ್ ಕೊಡ್ತಾರೆ. ಓಕೆ, ನೀವು ಸರಿ ಉತ್ತರ ಹೇಳಿದ್ರೆ ನಿಮಗೆ ಪಾಯಿಂಟ್ ಸಿಗುತ್ತೆ, ಇಲ್ಲಾಂದ್ರೆ ಆಪೋನೆಂಟ್ ಅವ್ರು ಗೆದ್ದಂಗೆ. ಓಕೆ, ಒಂದೇ ಕ್ವಶನ್ ಅಲ್ಲಿ ಮುಗಿಬೇಕಿದ್ರು, ಟೈಮ್ ಇಲ್ಲ. ರಾಂಗ್ ಆನ್ಸರ್ ಹೇಳಿದ್ರೆ ಆಪೋನೆಂಟ್ ಅವ್ರು ಗೆದ್ದಂಗೆ. ಸೆಕೆಂಡ್ ಪ್ಲೇಸ್. ಸಾರಿ, ಕೈ ಎತ್ತಬೇಕು. ಓಕೆ, ಕೈ ಎತ್ತಬೇಕು, ಆನ್ಸರ್ ಹೇಳ್ಬಾರ್ದು. ಆನ್ಸರ್ ಹೇಳಿದ್ರೆ ನಿಮಗೆ ಲಾಸ್ ಅಪ್ಪ. ಆಡಿಯನ್ಸ್, ನೀವು ಇದ್ರಲ್ಲಿ ಸಹಕಾರ ಕೊಡ್ತೀರಾ ಅನ್ಕೋತೀನಿ. ದಯವಿಟ್ಟು ನೀವು ಯಾರು ಹೇಳ್ಬೇಡಿ ಆನ್ಸರ್ನ. ಓಕೆ, ಗೊತ್ತಿದ್ರೆ. ಓಕೆ, ಸೈಲೆನ್ಸ್. ಫೈನಲ್ ಅಂತಿಮ ಘಟ್ಟದಲ್ಲಿದ್ದೀವಿ. ಟೀಮ್ 2 ವಿಷ್ಣು ಸೇನಾ ಹಾಗೆ ಟೀಮ್ 4 ದರಾ ಬೇಂದ್ರೆ. ಕಾನ್ಸಂಟ್ರೇಟ್. ಆನ್ಸರ್ ಗೊತ್ತಿದೆ ಅಂದ ತಕ್ಷಣ ಕೈ ಎತ್ತಿ. ಹಾಗೆ ಹೇಳಿದ್ರೆ ಮತ್ತೆ ನಾವು ಡಿಸ್ಕ್ವಾಲಿಫೈ ಮಾಡಬೇಕಾಗುತ್ತೆ, ಅಂದರೆ ಟೈ ಬ್ರೇಕರ್ ಆಡಿಸೋದೇ ಬೇಡ. ಸೊ ದಯವಿಟ್ಟು ಆನ್ಸರ್ ಗೊತ್ತಿದ್ರೆ ಕೈ ಎತ್ತಿ. ಓಕೆ, ನಿಮ್ಮ ಕ್ವಶನ್: ವಿಚ್ ಈಸ್ ದ AI ಶಾಪಿಂಗ್ ಅಸಿಸ್ಟೆಂಟ್ ಡೆವಲಪ್ಡ್ ಬೈ ಅಮೆಝಾನ್? ಅಮೆಝಾನ್ ಅವರ AI ಶಾಪಿಂಗ್ ಅಸಿಸ್ಟೆಂಟ್ ರೀಸೆಂಟ್. ಟೀಮ್ 2 ಎಸ್. ಆನ್ಸರ್ ಆನ್ಸರ್ ಹೇಳಿ.
ಪಾಸ್. ಪಾಸ್ ಅಲ್ಲ ಇಲ್ಲ. ಟೀಮ್ 4. ಅಲೆಕ್ಸಾ. ಓಕೆ, ರಾಂಗ್. ಫಸ್ಟು ಆನ್ಸರ್ ಗೊತ್ತಿದ್ರೆ ಕೈ ಎತ್ತಿ. ಒಂದು ತಪ್ಪಾಗಿದೆ. ತಪ್ಪು ನಮ್ಮ ಕಡೆಯಿಂದ ಅಲ್ಲ. ಓಕೆ, ತಪ್ಪು ಯಾರ ಕಡೆಯಿಂದ ಆಗಿರ್ಬೋದು? ಟೀಮ್ 2 ಕಡೆಯಿಂದ ತಪ್ಪಾಗಿದೆ. ಏನಾಗಿದೆ ಗೊತ್ತಾ? ಆನ್ಸರ್ ಗೊತ್ತಿಲ್ಲ, ಆದರೂ ಕೈ ಎತ್ತಿದ್ರು. ಟೀಮ್ 2 ಅಂತ ಹೇಳಿದ್ರು, ಬಜರ್ ಹೊತ್ಬಿಟ್ರು. ಹೌದಾ? ತಪ್ಪಲ್ವಾ? ಗೊತ್ತಿಲ್ಲ ಅಂದ್ರೆ ನೀವು ಸುಮ್ಮನೆ ಇರ್ಬೇಕಾಗಿತ್ತು. ಇಲ್ಲಿ ಆಟೋಮೆಟಿಕ್ಲಿ ಇವರು ಡಿಸ್ಕ್ವಾಲಿಫೈ ಆಗ್ತಾರೆ. ಸೊ ಇವರು 3rd ಪ್ಲೇಸಿಗೆ ಬರ್ತಾರೆ. ಟೀಮ್ ನಂಬರ್ 4 ಇಲ್ಲಿ ವಿನ್ ಆಗ್ತಾ ಇರುವಂತದ್ದು 2nd ಪ್ಲೇಸಿಗೆ ಬರ್ತಾರೆ. ನಮ್ಮೆಲ್ಲ ಮೆಂಬರ್ಸಿಗೂ ಚೇರ್ ಅಪ್ ಮಾಡಬೇಕು ನೀವು ಅಲ್ವಾ? 10 ಟೀಮಲ್ಲಿ 10 ಟೀಮು ಕೂಡ ಚೆನ್ನಾಗಿರ್ತಾರೆ ಮೆಂಬರ್ಸು. ಬಟ್ ಫೈನಲಿ ಲಾಸ್ಟ್ 3 ಟೀಮ್ಸ್ ಮಾತ್ರ ಗೆಲ್ಲೋದಕ್ಕಾಗೋದು. ಕಂಗ್ರ್ಯಾಚುಲೇಷನ್ಸ್ ಟು ಆಲ್ 3 ಟೀಮ್ಸ್ ಆ್ಯಂಡ್ ನೋ ಇಶ್ಯೂಸ್, ವೆರಿ ಟಫ್ ಲಕ್, ಬಟ್ ಸ್ಟಿಲ್ ಯು ಹ್ಯಾವ್ ಪ್ಲೇಡ್ ರಿಯಲಿ ವೆಲ್. ಚೆನ್ನಾಗಿ ಆಡಿದ್ರೆ ಇನ್ನು ಉಳಿದಂಥ ತಂಡಗಳು. ಸೊ ಇನ್ನೇನು ಕಾರ್ಯಕ್ರಮನ ಪ್ರಾರಂಭಿಸೋಣ. ಓವರ್ ಟು ಯು, ಘಟಕ್ ಸಿಂಗ್.